ಊಟಕ್ಕೆ ಕೂತಾಗ್ಲೇ ಹೋಗ್ಬೇಕಾ ಹಾಳಾದ ಕರೆಂಟು? ನಮ್ಮಪ್ಪ ಹೇಳ್ತಾ ಇದ್ರು ಈ ಒಂಟಿ ಮನೆಗೆ ಹೋಗ್ಬೇಡ ಅಂತ. ನೀನೇ ತಾನೇ ಇಲ್ಲಿ ಕರ್ಕೊಂಡು ಬಂದದ್ದು. ಈಗೇನು ನಿಮ್ಮೂರಲ್ಲಿ ಕರೆಂಟೇ ಹೋಗಲ್ವಾ? ಸರಿ ಸರಿ, ನಿನ್ನತ್ರ ಮಾತಾಡಿ ಗೆಲ್ಲಕ್ಕಾಗತ್ತಾ? ಮೊಸರು ತಗೊಂಬ. ಅದಕ್ಕೆ ಯಾಕೆ ಕೋಪ? ಇರಿ ತರ್ತೀನಿ. ಲೀಲಾ, ಯಾಕೆ ಕಿರ್ಚ್ಕೋತಾ ಇದೀಯಾ? ಯಾರು ನನ್ನನ್ನ ದಬ್ದಂಗಾಯ್ತು ರೀ. ನಾನು ಅಲ್ಲೇ ಕೂತಿದ್ದೀನಿ, ಯಾರು ಬಂದಿಲ್ವಲ್ಲೇ? ನಿಜವಾಗ್ಲೂ ರೀ, ಯಾರು ನನ್ನನ್ನು ದಬ್ದಂಗಾಯ್ತು. ಅಯ್ಯೋ ಹುಚ್ಚಿ, ನಿನ್ ಭ್ರಮೆ ಅಷ್ಟೇ. ನೋಡು, ಈ ಬಂಗ್ಳೂರ್ ಬಂದು 1 ವಾರ ಆಯ್ತು, ಇನ್ನು ಅಡ್ಜಸ್ಟ್ ಆಗ್ಬೇಕಣೆ. ಸರಿ ಬಾ. ಏ ಲೀಲಾ, ಎಂತ ವಾತಾವರಣನೇ ಇದು. ಮಳೆ ಬರ್ತಾ ಇದೆ, ಚಳಿ ಆಗ್ತಾ ಇದೆ, ಕರೆಂಟ್ ಹೋಗಿದೆ. ಇಂಥ ಸಮಯದಲ್ಲಿ ನಮ್ಮಿಬ್ಬರು ಮೂಡು ಹೇಗಿರ್ಬೇಕು? ಹೆದರಿಕೆ ಅಂತ ಹೇಳ್ತೀಯಲ್ಲೇ? ಯಾರೋ ಬಂದಾಗಾಯ್ತು? ನಾನು ಅವಾಗಲೇ ಹೇಳಿಲ್ವರಿ ಇಲ್ಲಿ ಯಾರೋ ಇದಾರೆ ಅಂತ. ನೋಡ್ಕೊಂಡ್ಬರ್ತೀನಿ. ಸರಿ, ನೋಡ್ಕೊಂಬನ್ನಿ. ಫೋಟೋ ತೆಗಿರಿ. ಕಾನ್ಸ್ಟೇಬಲ್ಸ್, ಬಾಡಿನ ಮಾರ್ಕ್ ಮಾಡಿ ಪೋಸ್ಟ್ಮಾರ್ಟಮ್ ಕಳಿಸಿ. ಓಕೆ ಸರ್. ಏನಯ್ಯ, ಇದೆಲ್ಲ ಹೇಗೆ? ಗೊತ್ತಿಲ್ಲ ಸ್ವಾಮಿ, ನಾನು ಹಾಲು ಕೊಡೋನು. ಇಲ್ಲಿ ಗಂಡ ಹೆಂಡತಿ ವಾಸವಾಗಿದ್ರು. ಇವತ್ ಬೆಳಿಗ್ಗೆ ಹಾಲು ಕೊಡೋಣ ಅಂತ ಇಲ್ಲಿ ಬಂದಾಗ ಇಲ್ಲೊಂದ್ ಹೆಣ ಅಲ್ಲೊಂದ್ ಹೆಣ ಬಿದ್ದಿತ್ತು. ನಾನು ಕಿಟಕಿ ನೋಡಿದ್ರು ಸ್ವಾಮಿ. ಈಗ ನೋಡಿದ್ರೆ ಒಂದ್ ಹೆಣ ಕಾಣಿಸ್ತಾನೆ ಇಲ್ಲ. ಒಂದು ಬಾಡಿ ಇಲ್ಲಿ, ಇನ್ನೊಂದು ಬಾಡಿ ಎಲ್ಲಿ?
ಲೂಸಾಟನ್ ಆಡೋದು ಹುಡುಕಿದ ಸಂಗೀತ ಮಿಸ್ಯೂಸು ಮಾಡೋದು ಕನ್ಸನ್ನೆ ನಂಬ್ಕೊಂಡು ಕನ್ಫ್ಯೂಸು ಆಗೋದು ಪ್ರೀತಿಯ ಪ್ರಪೋಸಲ್ ರಿಫ್ಯೂಸು ಆದ್ಮೇಲೆ ಬೇಗ ಸಂತೋಷ ಕೊಡೋದು Too much is too bad. Too much is too bad. ಅದನ್ನ ಒಪ್ಪಿದ್ರು ಪ್ರೀತಿಸ್ತೀನಿ ಅನ್ನೋದು ಒಬ್ಬದ ಹುಡುಗಿದು ಆಸಿಡ್ ಎಂಚೊಟ್ಟು ನಾವು ಹುಡುಗೋ ನೆಪದಲ್ಲಿ ದುಡ್ಡಾಟ ಆಡೋದು ಕೊಟ್ಟು ಅಂತೆಲ್ಲ ಉಪ್ಪಾರು ಮಾಡಿದ್ಮೇಲೆ ಒಪ್ಪಿದ್ದಾರ ಹುಡುಗಿರ್ ಕೈಯೋದು Too much is too bad. Too much is too bad. Yaru bad, yakka bad, babes. You were all bad girls, babes. ಹೊರಳಿ ಹೊರಳಿ ನೋಡ್ಲಿಲ್ವಾ ಹಲ್ಲು ಕಿಸಿರು ನಗಲಿಲ್ವಾ ಕಣ್ಣ ಸನ್ನೆಯಲ್ಲೇ ಇನ್ನೇನು ಕಲಿಸಿಲ್ವಾ ಜಾನ ಮಾರುವುದೇಡ ನಂಗೆ ಬೇಬ್ಸ್ ಕೈಗೆಟು ಕದ್ದಿದ್ದೆ ಹುಳಿ ಕಲೆ ಗ್ರೇಪ್ಸ್ ಪ್ರೀತಿ ಮಾಡದಿದ್ದರೆ ಪಾಪ ಕಟ್ಟಿಕೊಳ್ಳುವೆ ತಪ್ಪಿ ನೋಡಿದ್ರೆ ಅದೇ ನನ್ನ ತಪ್ಪೇನು ಅಕಸ್ಮಾತು ನಬ್ಬಿಟ್ರೆ ಅಷ್ಟಕ್ಕೆ ಲಭಿಸೇನು ಒಂದ್ಸಲ ಆದ್ರೆ ಓಕೆ ಮತ್ತೆ ಮತ್ತೆ ನೋಡಿದ್ದಾಕೆ ಸುಮ್ಮನೆ ನಕ್ಕೆ ಅದು ಓಕೆ ಹೋಗಲಲ್ಲ ಸಿಕ್ಕೆ ಏಕೆ ನಾನ್ ಏನ್ ಮಾಡಿದ್ರು ನೀನ್ ಯಾಕೆ ಲಾವ್ ಅಂದ್ಕೋತ್ಯಾ ವಿಸ್ತಾರ ಬಯಸಿದ್ದು ಪ್ರೀತಿಗೆ ಕರಗತ್ತೆ ಗಿರಿಗಿಕ್ಕೆ ಮನಸ್ಸಿದ್ದು ಗಿರಗತ್ತೆ ಮುಚ್ಚು ಮರೆ ಮಾಡಿದಷ್ಟು ಕುತೂಹಲ ಕೇಳತ್ತೆ ಬೇಡ ಬೇಡ ಅನ್ಕೊಂಡು ಗರ್ಲ್ ಫ್ರೆಂಡ್ ಬಯಸತ್ತೆ ಬಾಯ್ ತಪ್ಪಿ ಲವ್ ಯು ಅನ್ನತ್ತೆ I have gone mad. I have gone mad. Yeah. ಹಿಂಗೆ ಇರುವನು ಹಿಂಸೆಲ್ಲ ಹುಡುಗಿರಿಗೆ ಕಡ್ಡಾಯನ್ನ ಹೆಂಗಾದ್ರೂ ಇರು ಚಾಯ್ಸ್ ಇಲ್ಲ ಬಟ್ಟೆ ಹುಡುಗ್ರಿಗೆ ಮಾತ್ರನ ದಂಡಿ ಎದ್ದ ಹುಡುಗಿ ಸ್ಟ್ರಾಂಗ್ ಆಗಿ ಹೋಗ್ತಲ್ಲೇ ಲವ್ ನೀನು ಮಾಡದೆ ಹೋದ್ರೆ ರಾಂಗ್ ಆಗಿ ಹೋಗ್ತೀಯೇ ಸಾಂಗ್ ಆದ್ರೂ ಪರವಾಗಿಲ್ಲ ನಿನ್ ಜೊತೆ ಡ್ಯುಯೆಟ್ ಸಾಂಗ್ ಮಾತ್ರ ಬೇಡ ನಿಜ ಅಂತ ನಂಬ್ಕೊಂಡು ಪ್ರೀತಿಲಿ ಬಿಟ್ಬಿಟ್ರೆ ಕ್ಯೂಟ್ ಅಂತ ತಿಳ್ಕೊಂಡು ನಮ್ಮ ಜೊಟ್ಕೊಟ್ರೆ ಹೊಸದ್ರಲ್ಲಿ ಅಗಸಾಪಟ್ಟೆ ಎತ್ತಿ ಹೋಗ್ದಂಗೆ ಡೇಟಿಂಗು ಹಳ್ಳಿ ತಾತ ನೆಟ್ಟು ಬದಲಾಗ್ತಾರೆ ದೋಷಂತಾರ ಮರ್ತಿ ಹೋಗ್ತಾರೆ ಮೈ ಡಿಯರ್ ಸ್ಟಾಫ್, ನಮ್ಮ ಯುಟಿವಿನಲ್ಲಿ ಅತ್ಯಂತ ಬೇಡಿಕೆಯಲ್ಲಿರುವ ಕಾರ್ಯಕ್ರಮ ಯಾವುದು ಅಂದ್ರೆ ಕರ್ನಾಟಕದ ಇತಿಹಾಸ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿಕ್ಕೆ ಮುಖ್ಯ ಕಾರಣ ನಾವು ಆರಿಸ್ಕೊಳ್ತಾ ಇರುವಂತಹ ಸ್ಥಳಗಳು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಉಕ್ಕಡಗಾತ್ರಿ ಎಂಬ ಪುಣ್ಯ ಕ್ಷೇತ್ರ. ಅಲ್ಲಿ ಪ್ರಸಿದ್ಧವಾದ ಕರಿಬಸವೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಬಗ್ಗೆ ಜನರಿಗೆ ಅಪಾರವಾದ ಭಯ ಭಕ್ತಿ ಇದೆ. ಸರ್, ದೇವ್ರ ಬಗ್ಗೆ ಭಕ್ತಿ ಇರ್ಬೇಕೇ ವಿನಃ ಭಯ ಯಾಕಿರ್ಬೇಕು? ಅದರಲ್ಲೇ ಇರೋದು ವಿಶೇಷ. ಈ ಮಾನಸಿಕವಾಗಿ ಅಶಕ್ತರಾದ ರೋಗಿಗಳಿಗೆ, ಅಂದ್ರೆ ಈ ದೆವ್ವ ಪೀಡೆ ಪಿಶಾಚಿ ಮುಂತಾದವುಗಳೆಲ್ಲ ಹೇಳ್ತಾರಲ್ಲ, ಅದಕ್ಕೆಲ್ಲ ಪರಿಹಾರ ಆ ಉಕ್ಕಡಗಾತ್ರಲ್ಲಿದೆಯಂತೆ. ಆ ಒಂದು ಕ್ಷೇತ್ರದ ಮಹಿಮೆನ ಟಿವಿ ಮುಖಾಂತರ ನಾವು ಪ್ರಚಾರ ಮಾಡಿ ಜನಸಾಮಾನ್ಯರಿಗೆ ಗೊತ್ತಾಗ್ಬೇಕು ಅಂತ ನಮ್ಮ ಟೀಮ್ನವರು 2 ಬಾರಿ ಹೋಗಿ ಕೂಡ they have met some accident and then come back. So this is a challenge for us. ಅಕ್ಕಪಕ್ಕದ ಚಾನೆಲ್ನವರು ನಮ್ಮನ್ನು ನೋಡಿ ಆಡ್ಕೋತಾ ಇದ್ದಾರೆ. ಆದ್ರಿಂದ ಇದು ನಮಗೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಸಾರಿ ಸರ್, ನೀವು ಇದನ್ನ ಸಮಸ್ಯೆ ಅಂತ ಹೇಳಲೇಬೇಡಿ. ಮನುಷ್ಯ ಮನಸ್ಸು ಮಾಡಿದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀವು ಒಪ್ಪಿಗೆ ಕೊಟ್ರೆ ನಾಳೆ ನಮ್ಮ ಟೀಮ್ ಜೊತೆ ಉಕ್ಕಡಗಾತ್ರಿಗೆ ಹೋಗಿ ಆ ಕ್ಷೇತ್ರದ ಮಹಿಮೆ ಬಗ್ಗೆ ಕವರೇಜ್ ಮಾಡ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು ಮಿಸ್ಟರ್ ಅಜಯ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ಈ ದಿಟ್ಟ ಸಾಹಸಕ್ಕೆ
ನಮ್ಮ ಯುಟಿವಿ ಕಡೆಯಿಂದ ಸಂಪೂರ್ಣ ಸಹಕಾರ ಇದೆ. ನಾಳೆನೆ ಹೊರಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹಾಯ್ ಡ್ಯಾಡ್. ಹಾಯ್ ಮೈ ಸನ್. ಹೌದು, ಅದ್ಯಾವ್ದ ಕವರೇಜ್ ಹೋಗ್ಬೇಕು ಅಂತಿದ್ದೆಲ್ಲ ಮುಗಿತೇನಾ? ಮುಗಿತು ಡ್ಯಾಡ್. ಡ್ಯಾಡ್, ಇವತ್ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ವಾಟ್ ಇಂಪಾರ್ಟೆಂಟ್ ನ್ಯೂಸ್? ಅಂದ್ರೆ ನೀ ಮದುವೆ ಮಾಡ್ಕೊಳಕ್ ಒಪ್ಕೊಂಡೆ ಅಂತ ಅನ್ನು. ಹಾಗಿದ್ಮೇಲೆ ನಾನು ಹೆಣ್ಣು ನೋಡಕ್ ಶುರು ಮಾಡ್ಬಿಡ್ಬೇಕು. ಅಷ್ಟೇ ತಾನೇ, ನಾನು ರೆಡಿ. ಅದಲ್ಲ ಡ್ಯಾಡ್. ಅದಲ್ಲ ಇನ್ಯಾವುದು? ಡ್ಯಾಡ್, ನಾನ್ ನಾಳೆಯಿಂದ 15 ದಿವಸ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ. ಏನು 15 ದಿವಸನಾ? ಅಲ್ವೋ, 15 ದಿವಸ ಹೊರಗಡೆ ಹೋಗುವಂತ ಕೆಲಸ ಏನೋ ಇದೆ ನಿನಗೆ? ನೋಡು, ಊರ್ ಸುತ್ತಿ ಅದು ಇದು ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡ ನೀನು. ಬೆಂಗಳೂರು ಬಿಟ್ಟು ಎಲ್ಲೂ ಹೋಗ್ಕೊಡ್ದು. ಹೇಳ್ಬಿಡಪ್ಪ, ನಾಳೆ ನಿಮ್ಮ ಆಫೀಸಲ್ಲಿ ಒಂದು ಆರ್ಡಿನೆನ್ಸ್ ಪಾಸ್ ಮಾಡ್ಬಿಡ್ಲಿ, ನಮ್ಮ ಆಫೀಸ್ನವ್ರು ಯಾರು ಬೆಂಗಳೂರು ಬಿಟ್ಟು ಆಚೆಗೆ ಹೋಗ್ಕೊಡ್ದು ಅಂತ. ಲೇಲೆ ಪಾರ್ವತಿ ಬಾಯಿ, ನಿನ್ನ ಮುದ್ದು ಮಗನಿಗೆ ಏನೂ ಆಗೋದಿಲ್ಲ, ಸುಮ್ನಿರಕ್ಕೆ ಏನ್ ತಗೋತೀಯ? ಅಲ್ಲಯ್ಯ, ನೀ ಯಾವ್ರಿಗೆ ಹೋಗ್ತೀನಿ ಅಂತ ಹೇಳಲೇ ಇಲ್ಲ. ಅದೇ ಡ್ಯಾಡ್, ಮಮ್ಮಿ ಆವಾಗವಾಗ ಹೇಳ್ತಾ ಇರ್ತಾರಲ್ಲ ಅಜ್ಜಯ್ಯನ್ ಬಗ್ಗೆ, ಅದೇ ಉಕ್ಕಡಗಾತ್ರಿ. ಹೌದೇನೋ, ಉಕ್ಕಡಗಾತ್ರಿಗೆ ಹೊರಟಿದ್ಯಾ? ತುಂಬಾ ಪವಿತ್ರವಾದ ಸ್ಥಳ ಅಪ್ಪ ಅದು. ಅಜ್ಜಯ್ಯನಿಗೆ ನಾವು ನಡ್ಕೊಂಡ್ ಮೇಲೇನೆ ನೀ ಹುಟ್ಟಿದ್ದು. ಅದಕ್ಕೆ ನಿನ್ಗೆ ಅಜ್ಜಯ್ಯ ಅಂತ ಹೆಸರಿಟ್ವಿ. ಅಜ್ಜಯ್ಯ ಅಲ್ಲ ಮಮ್ಮಿ, ಅಜಯ್. ಅದೇನು ಅಂತ ಹೆಸರು ಬದಲಾಯಿಸ್ಕೊತಿರೋಪ್ಪ, ನಾನ್ ಕಾಣೆ. ಮಮ್ಮಿ, ನೀ ಸುಮ್ಮನೆ ಇರ್ತೀಯಾ? ಡ್ಯಾಡ್, ಅಮ್ಮ ಈ ಜನ್ಮದಲ್ಲಂತೂ ಬದಲಾಗಲ್ಲ. ಯು ಆರ್ ವೆರಿ ವೆರಿ ಕರೆಕ್ಟ್ ಮೈ ಸನ್. ಎಸ್ ಡ್ಯಾಡ್. ನಾನು ನೋಡ್ತಾ ಇದ್ದೀನಿ, ದಿನ ಬೆಳಗಿಂದ ಸಂಜೆ ತನಕ ಆ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಈಕೆ ಮಾಡೋ ಪೂಜೆ ಜಪ ತಪ ನೋಡಿದ ಮೇಲೆ ನಾನು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಏನ್ ಡ್ಯಾಡಿ ಅದು? ಇವಳಿಗೆ ಡೈವೋರ್ಸ್ ಕೊಡೋಣ. ರೀ, ವಯಸ್ಸಿಗೆ ಬಂದ್ ಮಗ ಪಕ್ಕದಲ್ಲಿ ಕೂತಿದ್ದಾನೆ ಅನ್ನೋ ಪ್ರಜ್ಞೆನೇ ಇಲ್ಲ ನಿಮ್ಗೆ. ಅಲ್ಲಪ್ಪ, ನೀನ್ ಹೊರಗಡೆ ಹೋಗ್ತಿದ್ಯಾ, ಹುಷಾರಾಗಿ ಹೋಗು ಅಂತ ಬುದ್ಧಿ ಹೇಳ್ಬಾರ್ದಾ? ಅವನ್ ಜೊತೆಲಿ ಸೇರ್ಕೊಂಡು ನೀವು ತರ್ಲೆ ಆಗ್ತಿದ್ದೀರಾ. ನೀನ್ ನಂಬರ್ 1 ಬುದ್ದು ಕಣೆ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳಾದವರು ಬೆಳೆದ ಮಕ್ಕಳನ್ನ ಸ್ನೇಹಿತರ ಹಾಗೆ, ಅಂದ್ರೆ ಫ್ರೆಂಡ್ಸ್ ತರ ನೋಡ್ಕೋಬೇಕು. ಅದರಲ್ಲೂ ನಮ್ಮ ಮಗ ಏನು ಎಂಥವನು ಅಂತ ಗೊತ್ತಿದ್ದು ಸುಮ್ನೆ ಕೆದಕಿ ರಂಪ ಮಾಡ್ತಾ ಇದೆಯಾ, ಅಧಿಕಾರ ಚಲಾಯಿಸ್ತಾ ಇದೆಯಾ. ನಿಮ್ಮನ್ನ ನಾನು ಪ್ಲೀಸ್ ಕಂಟಿನ್ಯೂ. ಏನಪ್ಪ, ನಿಮ್ಮ ಅಪ್ಪನ ಜೊತೆ ಸೇರ್ಕೊಂಡು ಮಾತಾಡ್ತಾ ಕೂತಿರ್ತೀಯೋ, ಊಟ ಮಾಡಕ್ ಬರ್ತೀಯೋ? ಸಾರಿ ಮಮ್ಮಿ, ನಂದು ಊಟ ಆಯ್ತು. ಗುಡ್ ಡ್ಯಾಡಿ. ಗುಡ್ ನೈಟ್ ಮಮ್ಮಿ. ಏನ್ರಿ ಇವನು ಇತ್ತೀಚೆಗೆ ರಾತ್ರಿ ಹೊತ್ತು ಊಟ ಮಾಡೋದೇ ಬಿಟ್ಬಿಟ್ಟ ಮನೆಯಲ್ಲಿ? ಗುಡ್ ನೈಟ್ ಅನ್ಬಿಟ್ನಲ್ಲ, ಹಾಗಂದ್ಮೇಲೆ ನಾವು ಸುಮ್ನಿರ್ಬೇಕು ಅಂತ ಅರ್ಥ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಬನ್ನಿ 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 ಬನ್ನಿ. ಬಾರೋ ಡುಮ್ಮ. ಪಾರ್ವತಿ, ಅಜಯ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲೋಡು, ಸ್ವಲ್ಪ ಕಾಫಿ ತಗೊಂಡ್ ಬಾ, ಕೂತ್ಕೊಳ್ರಮ್ಮ. ಅಂಕಲ್. ಯಾಕ ಅಂಕಲ್ ಬರೀ ಕಾಫಿ ಆರ್ಡರ್ ಮಾಡಿದ್ರಿ, ನಾನ್ ತಿಂಡಿ ತಿನ್ನೋದೇ ಬಿಟ್ಬಿಟ್ಟಿದೀನಿ ಅನ್ಕೊಂಬಿಟ್ರ? ಓಹೋ, ನೋಡು ಡುಮ್ಮು, ನೀವೊಂದ್ ಕೆಲ್ಸ ಮಾಡು, ಡೈಲಿ 2 ಚಪಾತಿ ತಿನ್ನು, ಸಣ್ಣಕ್ಕಾಗ್ತೀಯಾ, ಮೈಯೂ ಕರಗತ್ತೆ, ಆರೋಗ್ಯವಾಗಿರ್ತೀಯ. ಅಂಕಲ್, ಚಪಾತಿನ ಊಟಕ್ಕಿಂತ ಮುಂಚೆನೋ ಇಲ್ಲ ಊಟ ಆದ್ಮೇಲೋ? ನಮ್ ಕೆಪಾಸಿಟಿನ ಯಾರು ಅರ್ಥ ಮಾಡ್ಕೊಂತ ಇಲ್ಲ. ಅಂಕಲ್, ಅಜಯ್ ಇನ್ನು ರೆಡಿ ಆಗಿಲ್ವಾ? ಇಲ್ಲ, ಸ್ಥಾನಕ್ಕೆ ಹೋಗಿದ್ದಾನೆ, ನೇನ್ ಬಂದ್ಬಿಡ್ತಾನೆ. ಹಾಯ್. ಐಮ್ ಸಾರಿ ಡ್ಯಾಡಿ, ಮಾತಾಡ್ತಾ ಇರಿ. ಮಮ್ಮಿ, ಎಲ್ರಿಗೂ ಕಾಫಿ ಕೊಡಿ. ಟೇಕ್ ಕಾಫಿ, ಐಲ್ ಬಿ ಬ್ಯಾಕ್. ಏನ್ ಅಂಕಲ್, ನೀವು ಕಾಫಿ ಅಂತೀರಾ, ಅವನು ಕಾಫಿ ಅಂತಾನೆ? ಅವ್ನು ಯಾವಾಗ ನನ್ ಕಾಫಿ ಮಾಡ್ತಾನೆ ಇರ್ತಾನೆ. ಅದಲ್ಲ ಅಂಕಲ್, ತಿಂಡಿ 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 ಒಂದ್ ಬಂಡಿ ಸಿದ್ಧವಾಗಿದೆ. ವಾವ್, ಎವ್ರಿಥಿಂಗ್ ಇಸ್ ರೆಡಿ. ಮಮ್ಮಿ, ಕಮ್ ಫಾಸ್ಟ್. ಬರ್ತಾ ಇದೀನಾ, ತಗೊಳ್ಳಿ. ಇನ್ನೊಂದು ಹಾಕು. ಅದೇನೋ ಕೆಪಾಸಿಟಿ ಅಂತ ಹೇಳ್ತಿದ್ಯಲ್ಲಪ್ಪ ಮಿಸ್ಟರ್ ತೂತುಡೆ ಬಕಾಸುರ. ಈಗ ತೋರ್ಸು ನಿನ್ ಕೆಪಾಸಿಟಿನ ತೂತುಡೆ ಮೇಲೆ. ಬಾಪ, ಒಡೆ ಮಧ್ಯೆ ಸಾಂಬಾರ್ ಸಮರ್ಪಯಾಮಿ. ಹಾರಿಬಲ್ ಕಣೆ ಇವ್ನು. ಕರಿಬಸವೇಶ್ವರ, ನಿನ್ನ ಸನ್ನಿಧಿಗೆ 2 ಬಾರಿ ಬಂದ 2 ತಂಡಗಳು ತೊಂದರೆ ಅನುಭವಿಸಿ ತಿರುಗಿ ಬಂದಿದ್ವಿ ತಂದೆ. ಈಗ ನನ್ನ ಮಗ ಅವನ ತಂಡದೊಂದಿಗೆ ನಿನ್ನ ಸನ್ನಿಧಿಗೆ ಬರ್ತಾ ಇದ್ದಾನೆ ಅಜ್ಜಯ್ಯ. ಅವನಿಗೂ ಅವನ ತಂಡದವರಿಗೂ ಯಾವ ತೊಂದರೆಯೂ ಬಾರದಂತೆ ಕಾಪಾಡುವ ಹೊಣೆ ನಿನ್ನದು ಅಜ್ಜಯ್ಯ.
ಬಾಯ್ ಆಂಟಿ. ಬರ್ತೀವಿ ಆಂಟಿ. ಒಳ್ಳೇದು. ಬರ್ತೀವಂಟಿ. ಸರಿ, Thank ಅಮ್ಮ. you, ಆಂಟಿ. ಬರ್ತೀವಿ. ಹೋಗಿ ಬರ್ತೀವಿ ಆಂಟಿ. ಆಯ್ತು ಓಕೆ ಬಾಯ್ ಡ್ಯಾಡಿ. ಹೋಗಿ ಜೋಪಾನ. ಬರ್ತೀನಿ. ಟೇಕ್ ಕೇರ್. ಹುಷಾರಾಗೋಪ್ಪ. ಬಾಯ್. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ಸೆಟ್ ಆಗಿತ್ತೀಗ ಬೇಗ ಬಾ. ನೀನ್ ಹೇಳಿ ಇವಾಗ. ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ಎಲ್ಲೆಲ್ಲು ನೀನೆ, ನನ್ನಲ್ಲು ನೀನೆ. ನಾನಿರುವುದೇ ನಿನಗಾಗಿ. ಏಯ್, ಕಡಿ ಮಗ್ದೋನೆ, ಹಾಡು ಹೇಳೋದ್ ನಿಲ್ಲಿಸ್ತೀಯೋ ಇಲ್ಲ ನಾನ್ ಗಾಡಿ ನಿಲ್ಲಿಸ್ಲೋ? ಮಂಜು ಸರಿಯಾಗಿದ್ಯಪ್ಪ. ಶಿವಾಜಿನಗರದಲ್ಲಿ ಬೆಕ್ ಮಾರೋ ನನ್ನ ಮಕ್ಕಳೆಲ್ಲ ಕರ್ಕೊಂಬಂದ್ ನಮ್ ಜೊತೆಗೆ ಸೇರ್ಸ್ಬಿಟ್ಟು ಹೋಗು. ಬೆಳ್ಳಂ ಬೆಳ್ಳಕ್ಕೆ ದಾರಿ ಬಿಡು, ಬೀಸೋ ಗಾಳಿಯ ದಾರಿ ಬಿಡು. ಏಯ್ ನಿಲ್ಸೋ, ನಿಲ್ಸೋ ಇಲ್ಲ ಚೊಪ್ಲಿ. ಹಾ ಮಂಜು ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ಕ್ಯಾಕು ಸುಗಿರಿ ಉಗಿರಿ ಹಾಕೋತಿ ನನ್ ಮಗನ. ಪ್ರೀತ್ಸೆ ಕಾಡಂದಿ. ಏನಲ್ಲ ಎಷ್ಟು ದಿಮಾಕ್ ಅವ್ರಿಗೆ, ಅವ್ರನ್ನ ಬಿಡಬಾರ್ದು. ಸ್ಪಾಟ್ ಕಂಡ್ರ ಅಟ್ಯಾಕ್ ಮಾಡ್ರ. ನನ್ ಮಗನೇ ಇಲ್ಲಿ ಕೆರೆ ಕಾಣಿಸ್ತಾ ಐತೆ, ನಾನು ಹೋಗ್ಬಿಟ್ಟು ತೊಳ್ಕೊಂಡ್ಬರ್ತೀನಿ. ಏನ ಗಾಡಿನ ಗಾಡಿನ ನೀವ್ ಇಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಕಮ್ ಫಾಸ್ಟ್ ಫ್ರೆಂಡ್ಸ್. ಯಾರೇ ಕೂಗಾಡಲಿ ಊರೇ ಓರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿಯಿಲ್ಲ. ಫ್ರೆಂಡ್ಸ್, ಆ ಡುಮ್ಮ ಬಂದ್ರೆ ಎಲ್ಲ ಖಾಲಿ ಮಾಡ್ಬಿಡ್ತಾನೆ. ಇದು ನಮ್ಗೆ ಒಳ್ಳೆ ಅವಕಾಶ, ಬೇಗ ಖಾಲಿ ಮಾಡಿ. ಹೌದೌದು, ಅವ್ನ್ ಬರೋದೊಳಗೆ ನಾವ್ ಇದನ್ನೆಲ್ಲ ಖಾಲಿ ಮಾಡ್ಬೇಕು. ಏನ್ ಮಂಜು? ಹೌದಲ್ವಾ?
ಏನೋ ಡುಮ್ಮ ಇನ್ನೂ ಬರ್ಲಿಲ್ವಲ್ಲ? ಆ ನನ್ನ ಮಗ ಅದೆಲ್ಲಿ ತೂತೊಡೆ ಹುಡ್ಕೊಂಡು ಹೋದ್ನೋ. ಬಾಯ್ಲಿ ಏ ಪೋಲಿ ನಾನಲ್ಲ ಇವನು. ಜಾರಪ್ಪ ಆರೇನ್ ಮಾಡಿದ್ದು? ಏನ್ ಜೋಬಲ್ ಕೀನೇ ಕಾಣಿಸ್ತಲ್ಲ? ಇಲ್ಲೂ ಇಲ್ಲ, ಇಲ್ಲಿಕ್ಕಿದ್ದೀನಿ. ಇಲ್ಲೆಲ್ಲ ಬಿದ್ದೋಯ್ತಾ? ಎಲ್ಲಿಟ್ಬಿಟ್ನಪ್ಪ? ಯಾಕ್ರ ಬರೀ ತಿಂಡಿನೇ ತಿಂತಾ ಇದೀರಾ? ಕಾಫಿ ಟೀ ಕುಡಿಯೋದಿಲ್ವಾ? ಹೇ, ಗಾಡಿ ಬಂತು ಕಣ್ರೋ, ಬೇಗ ಪ್ಯಾಕ್ ಮಾಡಿ. ಬೇಗ ಬೇಗ. ಇದಾಕ್ರೋ ಡುಮ್ಮ ತುಂಬಾ ಸೈಲೆಂಟ್ ಆಗಿದ್ದಾನೆ? ಎಲ್ಲಾದ್ರೂ ತೂತೊಡೆ ಹುಡ್ಕೊಂಡು ಹೋಗಿರ್ತಾನೆ, ಸಿಕ್ಕಿರಲ್ಲ, ಅದಕ್ಕೆ ಸೈಲೆಂಟ್ ಆಗಿದ್ದಾನೆ. ಏನ್ ರೂಪ? ನಡು ಹೊಡಿತೀನಿ. ಹೇಳಿ ಹೇಳಿ, ಬೇಗ ಹೇಳ್ರು, ಟೈಮ್ ಆಯ್ತು. ಬನ್ರಪ್ಪ ಹೋಗೋಣ. ಕಮಾನ್ ಕ್ವಿಕ್. ಏನಪ್ಪಾ ನೀನೇನು ತಿನ್ನಲ್ವಾ? ಬೇಗ ಬೇಗ ಕೂತ್ಕೊಳ್ಳಿ. ನೀನ್ ತಿಂದ ಆತಲ್ಲ? ಏ ಮಂಜ, ಆಲ್ರೆಡಿ ಲೇಟ್ ಆಗಿದೆ, ಹೋಗಿ ಕೂತ್ಕೋಗ. ಯಾಕ ಒಂಥರ ಇದೆಯಾ? ಅಯ್ಯೋ ಅತ್ತಪ್ಪ. ಓಕೆ ಫ್ರೆಂಡ್ಸ್, ಹೊರಡೋಣ. ಬ್ರೇಕು ಕಣ, ಬ್ರೇಕು ಕಣ. ಬ್ರೇಕು ಇಲ್ಲ, ಕ್ರೀಕು ಇಲ್ಲ. ಕಮಾನ್ ಕಮಾನ್ ಕಮಾನ್. ಬ್ರೇಕ್ ಹಿಡಿತಲ್ಲ ಕಣ್ರೋ. ಬ್ರೇಕ್ ಇಲ್ವಾ? ಏನಾಗಲ್ಲ ಬಿಡಿಯ. ಬ್ರೇಕು ಕಣ್ರೋ. ಪ್ರಕಾಶ್, ಏನಾಯ್ತು? ಯಾಕೆ ಗಾಡಿ ನಿಲ್ಲಿಸ್ದೆ? ಕಣಿ ಕೇಳೋ, ಅವಾಗಿಂದ ಬ್ರೇಕ್ ಫೇಲ್ ಬ್ರೇಕ್ ಫೇಲ್ ಬ್ರೇಕ್ ಫೇಲ್ ಅಂತಾನೆ ಇದ್ದೀನಿ. ಕಿವಿಲಿ ಏನ್ ಕಾಟನ್ ಇಟ್ಕೊಂಡಿದ್ದೆ ಹೋಗಲ್ಲ? ಲೇ, ಮತ್ ಉಕ್ಕುಡ್ ಗಾತ್ರಿಗೆ ಹೋಗೋದು ಯಾಕೋ? ಇನ್ನೆಲ್ಲ ಉಕ್ಕುಡ್ಗಾತ್ರಿ. ನೋಡ್ರಪ್ಪ, ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಆ ಕೆರೆ ಹತ್ರ ಗಾಡಿ ತೊಳಿಬೇಕಾದ್ರೆ ಯಾರೋ ಹಿಂದೆಯಿಂದ ಬಂದು ಆರೆ ನೋಡ್ದಂಗಾಯ್ತು. ಕೀ ಕಳ್ದೋಗಿ ಮತ್ತೆ ಕೀ ಸಿಕ್ತು. ಈಗ ನೋಡಿದ್ರೆ ಗಾಡಿ ಬ್ರೇಕ್ ಫೇಲ್ ಆಗ್ತಿದೆ. ನಾನಂತೂ ಬರಕ್ಕಿಲ್ಲ, ನೀವ್ ಹೋಗ್ ಬನ್ರಪ್ಪ. ಏಯ್ ನೋಡೋ ಪ್ರಕಾಶ್, ಅದೆಲ್ಲ ನಿನ್ ಭ್ರಾಂತಿ. ಏನು ಆಗಲ್ಲ ಕಣ, ನಾವೆಲ್ಲ ನಿನ್ ಜೊತೆ ಇರ್ತೀವಿ. ಮೊದ್ಲು ಗಾಡಿ ಸ್ಟಾರ್ಟ್ ಮಾಡು, ನಡಿಯಲ್ಲ. ನಮ್ಮ ತಾಯಣೆ, ನಾನಂತೂ ಬರಕ್ಕಿಲ್ಲ. ನಿಮಗ್ ಬೇಕಾದ್ರೆ ಗಾಡಿ ತಗೊಂಡೋಗಿ ನನಗ್ ಬಸ್ ಚಾರ್ಜ್ ಕೊಟ್ಬಿಟ್ರೆ ನಾನು ಬೆಂಗಳೂರಿಗೆ ಹೊಂಟ್ತೀನಿ. ಇಲ್ಲ ನನ್ನ ಮಾತು ಕೇಳೋ ತರ ಇದ್ರೆ ನಡೀರಿ ಬೆಂಗಳೂರಿಗೆ ಹೋಗೋಣ. ನನ್ನ ಮಗನೇ, ಮೈ ಬೆಳೆದಿದೆಯೇ ಹೊರತು ಬುದ್ಧಿ ಬೆಳೆದಿಲ್ಲ ನಿನ್ಗೆ. ಅಲ್ಲ ಕಣ, ನಾವ್ ವಾಪಸ್ ಬೆಂಗಳೂರು ಹೋದ್ರೆ MD ಏನಂತಾರ ನಮ್ಗೆ? ಮರ್ಯಾದೆ ಸಿಗುತ್ತಾ ನಮ್ಗೆ? ಹೇಯ್ ಮುಚ್ಚಲ್ಲ ಅಬೇಪರಿ ನನ್ನ ಮಗನೇ. ಇದಕ್ಕಿಂತ ಮುಂಚೆ 2 ಟೀಮ್ ಬಂದಿದ್ರು ಗೊತ್ತಾ? ಅವ್ರು ಯಾಕೆ ವಾಪಸ್ ಹೋಗಿದ್ದು? ಈ ತರ ಎಲ್ಲ ಆಗಿದ್ದಕ್ಕೇನೆ. ನಾನಂತೂ ಬರಕ್ಕಿಲ್ಲಪ್ಪ. ನಿಮ್ಗೊಂದ್ ದೊಡ್ಡ ನಮಸ್ಕಾರ. ನನ್ನ ಬಿಟ್ಬಿಡಿ. ಪ್ರಕಾಶ್, ಏನು ಆಗಲ್ಲ ಕಣ. ಆಗಲ್ಲ ಅಂದ್ರೆ ಆಗಲ್ಲ. ಇಲ್ಲಪ್ಪ ಆಗಲ್ಲ. ನೀವ್ ಹೋಗ್ಬನ್ರಪ್ಪ. ಇಲ್ಲ ಆಗಲ್ಲ, ನೀವ್ ಹೋಗ್ಬನ್ನಿ. ಹೋಗಲ್ಲ. ಇಷ್ಟೆಲ್ಲ ಹೇಳಿದ್ರು ಯಾರು ನೀವೆಲ್ಲ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಎಲ್ಲಿಗೆ ಹೊಟ್ಟಿದ್ದೀರಾ? ನಾವು UTV ಕಡೆಯವರು. ಉಕ್ಕಡ ಗಾತ್ರಿಗೆ ವಿಡಿಯೋ ಕವರೇಜ್ ಮಾಡಕ್ ಹೋಗ್ತಾ ಇದೀವಿ. ತುಂಬಾ ಒಳ್ಳೇದು. ಉಕ್ಕಡ ಗಾತ್ರಿ ಅಜ್ಜಯ್ಯನ ಬಗ್ಗೆ ನೀವು ಕವರೇಜ್ ಮಾಡ್ತೀರಾ ಅಂದ್ರೆ ನಂಗೆ ಬಹಳ ಸಂತೋಷ ಆಗಿದೆ. ಸರ್, ತಾವ್ಯಾರು ಅಂತ ಗೊತ್ತಾಗ್ತಿಲ್ಲ. ನಾನು ಬಸವೇಗೌಡ ಅಂತ. ನಾನೊಬ್ಬ ಸಮಾಜ ಸೇವಕ. ನಮ್ಮೂರಿಂದ ಉಕ್ಕಡ ಗಾತ್ರಿಗೆ 15 ಕಿಲೋಮೀಟರ್. ಅಲ್ಲಿ ನಿಮ್ಗೆ ಉಳ್ಕೊಳ್ಳೋದಕ್ಕೆ ಅಂತ ವ್ಯವಸ್ಥೆ ಇಲ್ಲ. ಬನ್ನಿ, ನಮ್ ಫಾರಂ ಹೌಸ್ಗೆ ಹೋಗೋಣ. ನಿಮ್ಗೆ ಉಳ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಡ್ತೀನಿ. ಅಲ್ಲೇ ತಂಗಿದ್ದು ನಿಮ್ ಕೆಲಸ ಎಲ್ಲ ಮಾಡ್ಕೊಳ್ಳಿ. ಸರ್, ನಿಮ್ಗೆ ಯಾಕೆ ತೊಂದ್ರೆ? ಇದ್ರಲ್ಲಿ ತೊಂದರೆ ಏನ್ ಬಂತು? ನಾನೊಬ್ಬ ಸಮಾಜ ಸೇವಕನಾಗಿ ಇಷ್ಟು ಮಾಡಿಲ್ಲ ಅಂತ ಹೇಗೆ? ಓಕೆ ಸರ್, ಬನ್ನಿ ಹೋಗೋಣ. ಹಾ ಓಕೆ, ನಡೀರಿ ನಡೀರಿ.
ಬನ್ನಿ ಬನ್ನಿ, ಇದೇ ನಮ್ ಫಾರಂ ಹೌಸ್. ಬನ್ನಿ ಒಳಗಡೆ. ಇದೇ ನಮ್ಮ ಮನೆ ಅಜಯ್. ಸರ್ ತುಂಬಾ ಚೆನ್ನಾಗಿದೆ ಸರ್. ಎಷ್ಟು ಚೆನ್ನಾಗಿದೆ ಅಲ್ಲ? ನಿಮ್ಗೆ ಏನ್ ಅನುಕೂಲ ಬೇಕೋ ಸಂಕೋಚ ಬಿಟ್ಟು ಕೇಳಿ. ಆಯ್ತು ಸರ್. ನಾನಿನ್ ಬರ್ತೀನಿ, ಕೀ ತಗೊಳ್ಳಿ. ಥ್ಯಾಂಕ್ ಯು. ಬ್ಯೂಟಿಫುಲ್. ವಾ, ಬಹಳ ಚೆನ್ನಾಗಿದೆಲ್ಲ ಮನೆ. ಅಜಯ್, ಟೈಮ್ ಆತ್ ಮಲ್ಕೊಳ್ಳೋಣ. ಓಕೆ ಮಾ, ಕಮ್. ಡುಮು ಕರಿಯೋ. ಲಗೇಜ್ ತಗೊಂಬರಲ್ಲ. ಓಕೆ, ಗುಡ್ ನೈಟ್. ಗುಡ್ ನೈಟ್. ತಗೊಳ್ಳಿ. ಸೂರ್ಯನ ಕಿವಿ ಹಿಂಡಿ ಎಳೆಗೆ ಎಳೆದು ತಾರೋ ಕಿರಣಗಳ ಕೈ ಹಿಡಿದು ಬೆಳಕಿನ ಬಂಡಿಯ ಗೂಡೋ ಇಬ್ಬನಿ ಹನಿಗಳು ಬೆಚ್ಚಗಿವೆ ಬೇಗನೆ ಬಾರೋ ಸ್ನಾನಕ್ಕೆ ನದಿಗಳು ನಿದ್ದೆಯ ಮಬ್ಬಲಿವೆ ಎದ್ದು ಎಪ್ಪಿಸು ಧ್ಯಾನಕ್ಕೆ ಏಳು ಏಳು ಅಜ್ಜಯ್ಯ ನಿನ್ನ ಮಹಿಮೆಗೆ ಮುಪ್ಪೇ ಇಲ್ಲಯ್ಯ ಏಳು ಏಳು ಅಜ್ಜಯ್ಯ ನಿನ್ನ ಮಹಿಮೆಗೆ ಮುಪ್ಪೇ ಇಲ್ಲಯ್ಯ ಓಂ ಗಜಗಾಂಭೀರ್ಯ ಓಂ ಜಗದಾಸೂರ್ಯ ಓಂ ಸೃಷ್ಟಿ ಸಹಚರ್ಯ ಓಂ ಯೋಗಿ ಆಚಾರ್ಯ. ಗರಬಡಿದು ನಿಂತಿವೆ ಸಾಲು ಸಾಲು ಗಿರಿ ಬೆಟ್ಟಗಳು ನಿನ್ನ ಗಾಂಭೀರ್ಯ ಅವುಗಳಿಗೂ ದಯ ಮಾಡು ಬರಬಂದ ಭೂಮಿಯ ಒಡಲು ಸೀಳೊಡೆದು ಭಕ್ತಿ ಹೋಗಿರಲು ನಿನ್ನ ಸ್ಪರ್ಶದಿಂದ ಹಸಿರು ಹರಡಿದೆ ನೋಡು ಶೂನ್ಯ ಆಗಸಕ್ಕೆ ದಿವ್ಯ ಮೌನದ ದೀಕ್ಷೆ ಕೊಡು ನವಋತುಗಳಿಗೆ ಇತಿಮಿತಿಯ ಹೇಳಿಕೊಡು ಚಿಲಿಪಿಲಿ ಹಕ್ಕಿಗಳಿಗೆ ಚತುರ್ವೇದ ಬೋಧಿಸು ಜುಳು ಜುಳು ಚರಿತೊರೆಗಳಿಗೆ ಓಂಕಾರನಾದ ಶ್ರುತಿ ಹಿಡಿಸು ಸೃಷ್ಟಿಯ ರಥವನ್ನು ಮುತ್ತಿ ಎತ್ತ ಓಡಿಸೋ ಸಾರಥಿ ನಿತ್ಯವೂ ನಿನಗಿರುವುದು ಕೋಟಿ ಭಕ್ತರ ಕಂಗಳ ಆರತಿ ಹೇಳು ಹೇಳು ಕರಿಬಸವ ಹಗಲಿರುಳು ನಿನ್ನ ಕೈವಶವ ಹೇಳು ಹೇಳು ಕರಿಬಸವ ಹಗಲಿರುಳು ನಿನ್ನ ಕೈವಶವ ಓಂ ತುಂಗೆ ಸಾಮಿಪ್ಯ ಓಂ ಗಂಗೆ ಪಾವಿತ್ರ್ಯ ಓಂ ಲಿಂಗ ಸಾಂಗತ್ಯ ಓಂ ಸಚ್ಚಾರಿತ್ರ್ಯ. ಒಡಲೊಂದು ಶಿವನಿರುವ ಗುಡಿಯು ಸತ್ಯ ನುಡಿಯು ಮನಸ್ಸು ಸ್ಮರಿಸಲು ಅವನು ನೆಲೆಸದ ಮನವು ದೆವ್ವಗಳ ಮನೆ ಕೇಳು ಬದುಕೊಂದು ಅವನಿತ್ತ ಭಿಕ್ಷೆ ಶ್ರೀರಕ್ಷೆ ನನ್ನದೇನಿಲ್ಲ ಕೊಡಲಿ ಕಸಿದುಕೊಳ್ಳಲಿ ಕಾರಣ ಕೇಳುವುದಿಲ್ಲ ಕೊರತೆ ನೀಗಿಸುವ ಹರನೆ ಗುರು ಕರಿಬಸವ ಸ್ಥಿರತೆ ಸಿದ್ಧ
ಪುರುಷನೇ ನಿಜವಯ್ಯ ಉಸಿರಿನ ಸ್ವರವೇ ಅಜ್ಜಯ್ಯ ನಿನ್ನ ಹೆಸರಿಗೆ ಅಪಜಯ ಇಲ್ಲಯ್ಯ ಉಸಿರಿನ ಸ್ವರವೇ ಅಜ್ಜಯ್ಯ ನಿನ್ನ ಹೆಸರಿಗೆ ಅಪಜಯ ಇಲ್ಲಯ್ಯ ಲಕ್ಷ್ಮಿ ಬಂದೆಮಾ ಅರ್ಚನೆ ಮಾಡಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ತಾವೆಲ್ಲ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಸರ್, ನಾವು UTV ಅವರು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ನನ್ನ ಹೆಸರು ಅಜಯ್, ಇವರೆಲ್ಲ ನಮ್ಮ ಟೀಮ್. ತುಂಬಾ ಸಂತೋಷ. ಬನ್ನಿ ಒಳಗೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿಮ್ಮ. ಪರವಾಗಿಲ್ಲ ಅಂಕಲ್. ನೀವು ಕೂತ್ಕೊಳ್ರಿ. ಪರವಾಗಿಲ್ಲ ಸರ್. ಪರವಾಗಿಲ್ವಾ? ಸರಿ. ಈಕೆ ನನ್ನ ಹೆಂಡತಿ ಶಾರದಾ. ನಮಸ್ಕಾರ. ಎಲ್ಲಾರ್ಗು ಕಾಫಿ ತಗೊಂಬ. ಆಯ್ತು ರೀ. ಈಗ ಹೇಳಿ ಅಜಯ್, ನನ್ನಿಂದ ಏನಾಗಬೇಕು? ಅಜಯ್ನ್ ಮಹಿಮೆ ಬಗ್ಗೆ ತಿಳ್ಕೊಂಡು ಶೂಟಿಂಗ್ ಮಾಡಕ್ಕೋಸ್ಕರ ಬಂದಿದ್ದೀವಿ ಗೌಡ್ರೆ. ಈ ಊರಿನ ಹಿರಿಯರು ನೀವು, ನಿಮ್ ಸಹಕಾರ ಪ್ರೋತ್ಸಾಹ ನಮಗ್ ಬೇಕು. ನಮ್ಮ ಅಜ್ಜಯ್ಯನ ಮಹಿಮೆ ಬಗ್ಗೆ ಶೂಟಿಂಗ್ ಮಾಡ್ತೀರಾ? ಹೌದು ಗೌಡ್ರೆ. ಪಿಕ್ಚರ್ ತೆಗಿತೀರಾ? ಬಹಳ ಸಂತೋಷ. ಉಕ್ಕಡಗಾತ್ರಿ ಅಜ್ಜಯ್ಯನ ದೇವಸ್ಥಾನ ಬಹಳ ಪವಿತ್ರವಾದದ್ದು. ಯಾಕೆ ಗೊತ್ತಾ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ವಾಸಿ ಆಗಿರುವಂತ ಕಾಯಿಲೆಗಳನ್ನ ನಮ್ಮ ಅಜ್ಜಯ್ಯ ಬರೀ ಧೂಪದಿಂದ ವಾಸಿ ಮಾಡ್ಬಿಡ್ತಾನೆ. ಅವನ ಮಹಿಮೆ ಒಂದ ಎರಡ ನೂರಾರು ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅಂತ ಮಹಾಮಹಿಮನ ಪವಾಡವನ್ನ ಚಿತ್ರ ಮಾಡಿ ಟಿವಿಲಿ ತೋರ್ಸಿದ್ರೆ ಬರೀ ಕರ್ನಾಟಕ ಅಲ್ಲ, ಇಡೀ ವಿಶ್ವಕ್ಕೆ ಗೊತ್ತಾಗತ್ತೆ ಎಲ್ಲಿ ನ್ಯಾಯ, ನೀತಿ, ಧರ್ಮ, ನಂಬಿಕೆ, ಸತ್ಯ ಇದೆಯೋ ಅಲ್ಲಿ ನಮ್ಮ ಉಕ್ಕಡಗಾತ್ರಿ ಅಜ್ಜಯ್ಯ ಇದ್ದೇ ಇರ್ತಾನೆ ಅಂತ. ಅರ್ಥ ಆಯ್ತಾ? ತೆಗಿರಿ ಪಿಕ್ಚರು. ಶಾರದಾ, ಕಾಫಿ ಕೊಡು. ತಗೊಳ್ಳಿ. ಗೌಡ್ರೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳು ನಮಗ್ ಬೇಕಾಗಿತ್ತು. ಅಗತ್ಯವಾಗಿ. ಆದ್ರೆ ಈಗ ನಾನು ಅರ್ಜೆಂಟ್ ಆಗಿ ಯಾವುದೋ ಕೆಲಸದ ಮೇಲೆ ನಂದಿಗುಡಿ ಹೋಗ್ತಾ ಇದ್ದೀನಿ. ಏನ್ ಮಾಡ್ಲಿ? ಅಮ್ಮ ಲಕ್ಷ್ಮಿ. ಹಾ, ಅಮ್ಮ ಸರಿಯಾದ ಸಮಯಕ್ಕೆ ಬಂದೆ. ಇವಳು ನನ್ನ ಮಗಳು ಲಕ್ಷ್ಮಿ. ನಮಸ್ಕಾರ. ಇವಳು ನಿಮಗೆ ಎಲ್ಲಾ ವಿವರಗಳು ತಿಳ್ಕೊಳ್ಳಕ್ಕೆ ಸಹಾಯ ಮಾಡ್ತಾಳೆ. ಅಮ್ಮ ಲಕ್ಷ್ಮಿ, ಇವರೆಲ್ಲ ಟಿವಿ ಶೂಟಿಂಗ್ ನವರು ಬೆಂಗಳೂರಿಂದ ಬಂದಿದ್ದಾರೆ. ದೇವಸ್ಥಾನ ಕರ್ಕೊಂಡು ಹೋಗಿ ಎಲ್ಲಾರನ್ನು ಪರಿಚಯ ಮಾಡಿಸ್ಬಿಟ್ಟು ಶೂಟಿಂಗ್ ಮಾಡಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂತ ನಾನು ಹೇಳಿದೆ ಅಂತ ಹೇಳಮ್ಮ. ಆಯ್ತಪ್ಪ. ಇನ್ನೇನು, ನಿಮ್ ಕೆಲಸ ಮುಗ್ದಂಗೆ. ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬರ್ಬೇಕು. ಹಾಗೆ ಆಗ್ಲಿ, ಬರ್ತೀವಿ. ಕರ್ಕೊಂಡು ಹೋಗಮ್ಮ. ಬರ್ತೀವಿ ಗೌಡ್ರೆ. ಒಳ್ಳೇದು ಒಳ್ಳೇದು. ಬಂದ್ರೆ ಅಯ್ಯೋ, ನಾನಂತೂ ಬರಲ್ಲಪ್ಪ. ನಂಗ್ ನೀರ್ ಕಂಡ್ರೆ ಭಯ. ಮೊದ್ಲೇ ಈಜ್ ಬರಲ್ಲ. ನನಗಂತೂ ಈಜ್ ಬರಲ್ಲ. ನಾನ್ ಬರಲ್ಲ, ನೀವ್ ಹೋಗ್ ಬನ್ನಿ. ನಿಮ್ ತಂದೆ ದೇವಸ್ಥಾನ ಅಂದ್ರು ನದಿ ಹತ್ರ ಕರ್ಕೊಂಡ್ ಬಂದಿದ್ರಾ? ಇದು ತುಂಗಭದ್ರಾ ನದಿ, ತುಂಬಾ ಪವಿತ್ರವಾದದ್ದು. ನೀವಿಲ್ ಸ್ನಾನ ಮಾಡ್ಲೇಬೇಕು. ಮೊದ್ಲು ಸ್ನಾನ, ಆಮೇಲೆ ದೇವಸ್ಥಾನ. ಏನು ಈ ಗಲೀಜ್ ನೀರಲ್ಲಿ ಸ್ನಾನ ಮಾಡ್ಬೇಕಾ? ನಾನ್ ಮಾಡಲ್ಲ. ಮಾಡ್ಬೇಕು. ನಾನ್ ಮಾಡಲ್ಲ. ಮಾಡ್ಲೇಬೇಕು. ನಾನ್ ಮಾಡಲ್ಲ. ಮಾಡ್ಲೇಬೇಕು.
ನಮಸ್ಕಾರ. ನಮಸ್ಕಾರ. ನಾವು UTVಯಿಂದ ಬಂದಿದ್ದೀವಿ. ನಮ್ಮಿಂದ ನಿಮಗೆ ಏನಾಗಬೇಕಾಗಿತ್ತು? ಸ್ವಲ್ಪ ಸ್ವಾಮೀಜಿಯವ್ರು ನೋಡ್ಬೇಕಾಗಿತ್ತು. ಅಗತ್ಯವಾಗಿ ಬನ್ನಿ. ನಮಸ್ಕಾರ ಸ್ವಾಮೀಜಿ. ಉಕ್ಕಡಗಾತ್ರಿ ಅಜ್ಜಯ್ಯನ ಬಗ್ಗೆ ತಾವೊಂದೆರಡು ಮಾತು ಹೇಳ್ಬೇಕು. ಏನು ಮನೋರೋಗಿಗಳಿರಬಹುದು ಅಥವಾ ಎಂಥವರೇ ಆದ್ರೂ ಅವರ ದುಃಖ ದುಮ್ಮಾನಗಳ ನಿವಾರಣೆಗೆ ಉಕ್ಕಡಗಾತ್ರಿ ಎಲ್ಲಿದೆ ಅಂತ ಕೇಳಿ ಬರ್ತಾ ಇದ್ದಾರೆ. ಇಂತಹ ಒಂದು ಸನ್ನಿವೇಶವನ್ನ ಭಾರತ ದೇಶದಲ್ಲಿ ಯಾವುದೇ ದೇವಾಲಯದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂತಹ ಸನ್ನಿವೇಶಗಳು ಉಕ್ಕಡಗಾತ್ರಿಯಲ್ಲಿ ನಡೀತಾ ಇವೆ. ಎಂತಹ ಮನೋರೋಗಿಗಳಿರಬಹುದು ಅಥವಾ ದೆವ್ವ, ಪೀಡೆ, ಪಿಶಾಚಿ ತಗುಲಿದ್ದಂಥವರು ಇಲ್ಲಿಗೆ ಬಂದು ಯಾರು ಅದನ್ನ ಹೊಡೆಯೋದು ಬಡಿಯೋದು ಏನೂ ಇಲ್ಲ. ತುಂಗೆಯ ಹೊಳೆಯಲ್ಲಿ ಮುಳುಗುವಂಥದ್ದು, ಅಜ್ಜಯ್ಯನ ದರ್ಶನ ಮಾಡುವಂಥದ್ದು, ಆದ ಮೇಲೆ 1 ಸಲ 2 ಸಲ ಅಥವಾ 3 ಸಲ ಹೀಗೆ ಬಂದು ಅಜ್ಜಯ್ಯನನ್ನ ಧ್ಯಾನ ಮಾಡಿ ಪೂಜೆ ಮಾಡಿ ಅಲ್ಲಿ ಅವರವರ ಕಷ್ಟವನ್ನ ಅವರ ಮಾನಸಿಕ ರೋಗವನ್ನ ನಿವಾರಣೆ ಮಾಡ್ಕೊಂಡು ಹೋಗ್ತಾರೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಸುಮಾರು 12 ವರ್ಷಗಳಿಂದ ಬರ್ತಿದ್ದೀವಿ. ಅಂದ್ಹಾಗೆ ನಿಮ್ಗೆ ಅಜ್ಜಯ್ಯನವ್ರ ಬಗ್ಗೆ ಏನ್ ಅನ್ಸುತ್ತೆ? ಅನ್ನೋದೇನ್ ಬಂತಮ್ಮ, ಆತ ನಿಜವಾಗ್ಲೂ ಒಬ್ಬ ಪವಾಡ ಪುರುಷರು. ಅಮ್ಮ, ನೀವು ಯಾವ ಊರ್ನವ್ರು? ನಮ್ದು ರಾಯಚೂರು. ಓ, ಅಲ್ಲಿಂದ ಬಂದಿದ್ದೀರಾ? ಹೌದು. ನನ್ನ ಹೆಸರು ರಾಜೇಗೌಡ ಅಮ್ಮ, ಹಾಸನದಿಂದ ಬಂದಿದ್ದೀನಿ. ಗೌಡ್ರೆ, ಒಬ್ರಿಗೆ ದೆವ್ವ ಹಿಡಿಯೋದು, ಅದನ್ನ ಅಜ್ಜಯ್ಯ ಬಿಡಿಸ್ತಾನೆ ಅಂತ ಹೇಳೋದು, ಮತ್ತೆ ನದಿ ಸ್ನಾನ ಮಾಡಿ ಅಜ್ಜಯ್ಯನವ್ರ ದರ್ಶನ ಮಾಡಿದ್ರೆ ನಾವ್ ಮಾಡಿದ ಪಾಪ ಎಲ್ಲ ನಾಶ ಆಗತ್ತೆ ಅಂತ ಹೇಳೋದು, ಇದನ್ನೆಲ್ಲ ನೋಡ್ತಿದ್ರೆ ನಿಮಗೆ ಮೂಢನಂಬಿಕೆ ಅನ್ಸಲ್ವಾ? ಬಾಯ್ ತಪ್ಪ ಹಿಂಗ್ ಅನ್ಬಿಟ್ಟು ಯಾಕಣಮ್ಮ. ನನ್ನ ಮಗನಿಗೆ ಯಾರು ಏನ್ ಮಾಡಿದ್ರೋ ಏನೋ, ಇದ್ದಕ್ಕಿದ್ದಾಗೆ ಕೈಕಾಲು ಬಿದ್ದೋಯ್ತಮ್ಮ. ಆ ಗಳಿಗೆಯಲ್ಲಿ ನಮಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಾವು ಸುಮಾರು ದುಡ್ಡು ಖರ್ಚು ಮಾಡಿ ಆಸ್ಪತ್ರೆ, ಡಾಕ್ಟ್ರು ಅಂತೆಲ್ಲ ನೋಡಿದ್ವಿ, ಏನು ಪ್ರಯೋಜನ ಆಗ್ಲಿಲ್ಲ. ಯಾರೋ ಪರಿಚಯಸ್ಥರು ಬಂದು ಅಜ್ಜಯ್ಯನ ಪವಾಡದ ಬಗ್ಗೆ ಹೇಳಿದ್ರು. ನಾನು ದೇವ್ರಿಟ್ಟಂಗ ಆಗ್ಲಿ ಅಂತ ಹೇಳಿ ನನ್ನ ಮಗನ್ ಕರ್ಕೊಂಡು ಈ ಕ್ಷೇತ್ರಕ್ಕೆ ಬಂದೆ. ನದಿಲಿ ಸ್ನಾನ ಮಾಡಿಸಿ ಅಜ್ಜಯ್ಯನ ದರ್ಶನ ಮಾಡಿದ್ರು. ಸನ್ನಿಧಿಲಿ ಕೊಟ್ಟ ನಿಂಬೆ ಹಣ್ಣನ್ನ ನನ್ನ ಮಗನ ಮೈಗೆ ಹಚ್ಚಿದೆ ಕಣಮ್ಮ. ಒಂದೇ ವಾರದಲ್ಲಿ ನನ್ನ ಮಗ ಸರಿ ಹೋಗ್ಬಿಟ್ಟ ಕಣಮ್ಮ. ನನ್ನ ಕಣ್ಣಾರೆ ಕಂಡಿದ್ದು, ಇದೇ ಪವಿತ್ರವಾದ ಕ್ಷೇತ್ರದಲ್ಲಿ ನಡೆದಿದ್ದು. ಅವತ್ತಿಂದ ಈ ತಂದೆಗೆ ನಾವು ಶರಣಾದ್ವಿ ಕಣಮ್ಮ. ತಗೊಳ್ಳೋ ಮೈಕು. ಹೋಗಿರೋ ನನ್ ಕೈಲಿ ಆಗಲ್ಲ. ಯಾವಾಗಲೂ ನನ್ಗೆ ಕೆಲಸ ಹೇಳ್ತೀಯ ನೀನು. ಫ್ರೆಂಡ್ಸ್, ಈಗ ನಾನ್ ನಿಮ್ ಜೊತೆ ಬರೋದಿಲ್ಲ. ಯಾಕೆ? ಏನಿಲ್ಲ ಕಣ, ಲಕ್ಷ್ಮಿ ಜೊತೆ ಅವ್ರ ಮನೆಗೆ ಹೋಗಿ ಅವ್ರ ತಂದೆ ಹತ್ರ ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ. ನೀವ್ ಹೋಗಿ, ನಾನು ಲೇಟ್ ಆಗಿ ಬರ್ತೀನಿ. ಗೊತ್ತಾಯ್ತು ಗುರು. ಕ್ಯಾರಿಯಾನ್ ಕ್ಯಾರಿಯಾನ್. ನಡೀರಪ್ಪ, ಹೋಗೋಣ. ಬಾಯ್. ಹೋಗೋಣ. ಲಕ್ಷ್ಮಿ ಎಲ್ಲ ಕಾಣಿಸ್ತಾ ಇಲ್ಲ. ಅಯ್ಯೋ, ನಿಮ್ಗೆಲ್ಲೋ ಅರಳು ಮರಳು ರೀ. ಬೆಳಗ್ಗೆ ಆ ಬೆಂಗಳೂರು ಹುಡುಗರ ಜೊತೆ ದೇವಸ್ಥಾನ ಪರಿಚಯ ಮಾಡ್ಸೋಕೆ ಅಂತ ನೀವೇ ತಾನೇ ಕಳ್ಸ್ಕೊಟ್ಟಿದ್ದು. ಹೌದಲ್ವಾ, ಮರ್ತೇ ಬಿಟ್ಟೆ. ಇಷ್ಟೊತ್ತಾದ್ರೂ ಬಂದಿಲ್ಲ ಮತ್ತೆ. ಆಗೋ ಬಂದ್ರಲ್ಲ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ ಮಾರಾಯರೆ. ದೇವಸ್ಥಾನ ಎಲ್ಲ ತೋರ್ಸ್ಕೊಂಡ್ ಬಂದಿಯಾ? ಹೂನಮ್ಮ. ಮಿಕ್ಕವರೆಲ್ಲ ಎಲ್ಲಿ? ಅವರೆಲ್ಲ ಬಂಗ್ಲೆಗೆ ಹೋದ್ರು. ಊಟ ಮಾಡ್ಕೊಂಡು ಹೋಗೋದಾಗಿತ್ತಲ್ಲ. ಅಲ್ಲಿಂದನೇ ಹೊರಟೋದ್ರು. ಲಕ್ಷ್ಮಿ, ತಟ್ಟೆ ಹಾಕಮ್ಮ. ನನ್ನ ಮಗಳು ದೇವಸ್ಥಾನ ಎಲ್ಲ ಸರಿಯಾಗಿ ತೋರ್ಸದ್ಲಾ? ಬಹಳ ಚೆನ್ನಾಗಿತ್ತು ದೇವಸ್ಥಾನ. ಸಂಕೋಚ ಪಟ್ಕೊಳ್ದೆ ಹೊಟ್ಟೆ ತುಂಬಾ ಊಟ ಮಾಡಿ. ಸಾಕು. ತಗೊಳ್ಳಿ. ನಾನಿನ್ ಬರ್ತೀನಿ. ಇಷ್ಟೊತ್ತಲ್ಲಿ ಯಾಕೆ ಹೋಗ್ಬೇಕು? ನೆಮ್ಮದಿಯ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಕಾಫಿ ತಿಂಡಿ ಮುಗಿಸ್ಕೊಂಡು ಹೋಗೋರಂತೆ. ಇಲ್ಲ ಗೌಡ್ರೆ, ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಅವರೆಲ್ಲ ಆರಾಮ ಮಲಗಿರ್ತಾರೆ ಬಿಡ್ರಿ. ಲಕ್ಷ್ಮಿ, ಏನಪ್ಪ? ಇವ್ರಿಗೆ ಹಾಸಿಗೆ ಹಾಕೊಡಮ್ಮ. ಆಯ್ತಪ್ಪ, ಹೋಗಿ. ಓಕೆ, ಗುಡ್ ನೈಟ್. ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ? ನೀನೇನು ಹೇಳ್ಬೇಡ. ಸಿಗರೇಟ್ ಕೊಡ. ಸಿಗರೇಟ್ ನನ್ನ ಹತ್ರ ಇಲ್ಲ, ನಿನ್ನ ಹತ್ರನೇ ಇದೆ ನೋಡು. ಆಯ್ತು, ಕಟ್ಟಿ ಕೊಡ, ಕಟ್ಟಿ ಕೊಡ. ಸಿಗರೇಟ್ ನಿನ್ನ ಹತ್ರ ಇಟ್ಕೊಂಡು ಕಟ್ಟಿ ನನ್ಗೆ ಹೇಳ್ತೀಯಲ್ಲ. ಕೊಡ್ತೀನಿ, ಕೊಡಲ್ಲ.
ಅಲ್ಲಿ ಯಾವನ ಬರ್ತಿದ್ದಾರೆ? ನಮಸ್ಕಾರ. ಒಂದೇ ಒಂದು ಕಡ್ಡಿ ಕೊಡ್ತೀರಾ? ಬರೀ ಕಡ್ಡಿ ಅಲ್ಲ, ಬೆಂಕಿ ಬಿಟ್ಟನು ಬೇಕು ನಮ್ಗೆ. ಸರಿ, ನಿಮ್ದು ಇದೇ ಊರ? ಹೌದು. ಇವರಲ್ಲಿ ಮನುಷ್ಯರಿಗಿಂತ ದೇವುಗಳೇ ಜಾಸ್ತಿ ಅವಂತೆ. ನನಗೇನ್ ಗೊತ್ತು, ನಾನ್ ಸತ್ಯ 3 ತಿಂಗಳಾಗೋಯ್ತು. ಹೌದಾ? ಏನೋ ನೀನೇನೋ ದಡಿಯನ್ ತರ ಯಾವಾಗ್ಲೂ ಮನಗ್ತಾನೆ ಇರ್ತಿಯಲ್ಲ. ಅದಕ್ಕೇನಿವಾಗ? ಅಲ್ಲ ಕಣ, ಅಜಯ್ ರಾತ್ರಿ 10 ಗಂಟೆ ಬರ್ತೀನಿ ಅಂದಾನು, ಬೆಳಿಗ್ಗೆ 10 ಗಂಟೆ ಆದ್ರೂ ಬರ್ಲಿಲ್ಲ. ಆ ಚಿಂತೆ ನನಗೆ ಅಂದ್ರೆ ನೀನೇನೋ ಯಾವಾಗ್ಲೂ ಮಲಗ್ತಾನೆ ಇರ್ತೀಯ. ಅದನ್ನ ನನಗೆ ಹೇಳಿದ್ರೆ ನಾನೇ ಮಾಡ್ಲಿ? ಬರ್ಲಿ, ಕೇಳ್ಬಿಟ್ಟು ಹೇಳ್ತೀನಿ, ಸರಿನಾ? ಅಂದ್ರೆ ಇವತ್ ಪ್ರೋಗ್ರಾಮ್ ಇಲ್ವಾ? ಯಾಕ್ ತಗೋ, ಅಜಯ್ ಬಂದಿಲ್ಲ ಅಂತ ನೆಪ ಮಾಡ್ಕೊಂಡು ಹೇಗಿದ್ರು ತಿಂಡಿ ತಿಂದ್ಯಲ್ಲ, ಹೋಗಿ ಹಾಸ್ಕೊಂಡ್ ಮಲಕ್ಕೋ. ಆ ದಡಿಯ ರಾತ್ರಿ ಚೆನ್ನಾಗಿ ತಿಂದು ಮಲಗ್ದವನು ಇನ್ನೂ ಹಾಸಿಗೆಯಿಂದ ಎದ್ದಿಲ್ಲ. ಇವಳನ್ನು ಬೇರೆ ಮಲಗಂತ ಹೇಳು. ಏನೋ ಕಾಡ್ಕಿರ್ಬಾ. ಅಲ್ಲಿ ನೋಡು, ಬಂದ ಡುಮ್ಮ. ನೋಡು ಆ ಸೋಮಾರಿ ನನ್ನ ಮಗನ್ನ. ಬೆಳಿಗ್ಗೆ 10 ಗಂಟೆ ಆದ್ರೂ ಇನ್ನೂ ಆಕಳಿಸ್ತಾ ಬರ್ತಾ ಇದ್ದಾನೆ. ನನ್ ಮಕ್ಳ ನಿನಗಲ್ಲ, ಸ್ವಲ್ಪ ಕುತ್ಕೊಬಹುದು. ಉಕ್ಕಡ ಗಾತ್ರಿಲ್ ನೋಡಿದ್ರೆ ದೇವ್ಗಳ ಕಾಟ, ಇಲ್ಲಿ ನೋಡಿದ್ರೆ ನನ್ನ ಮಕ್ಳ ನಿಮ್ ಕಾಟ. ನೆಮ್ಮದಿಯಾಗಿ ನಾನ್ ನಿದ್ದೆ ಮಾಡಕ್ಕೂ ಬಿಡಕಿಲ್ವಲ್ರೋ. ನಾನ್ ಏನಕ್ ಬಂದ್ ಇಲ್ಲಿ ತಗ್ಲಾಕೊಂಡು. ಇವಾಗ ಏನ್ ಕೆಲ್ಸಕ್ ಬರ್ತೀಯೋ, ಹೀಗೆ ಹರಟೆ ಹೊಡ್ಕೊಂಡ್ ಕೂತಿರ್ತೀಯೋ? ಇರೋದ್ ನೋಡು ಒಳ್ಳೆ ಹೈವೇ ಡಾಬಾನಲ್ಲಿ ಟೀ ಮಾರೋ ಬಟ್ಟನ್ ತರ ಇದೆಯಾ. ಮಗ ಡ್ರೆಸ್ ಚೇಂಜ್ ಮಾಡ್ಕೊಂಬ. ಲೇ ಮಂಜ, ಅಜಯ್ ಇಲ್ದೆ ಕವರೇಜ್ಗೆ ಹೋಗೋದು? ಅವನು ನೀ ಕಾಯ್ಕೊಂಡ್ ಕೂತ್ರೆ ಮತ್ತೆ ರಾತ್ರಿ ಬಂದ್ಬಿಡುತ್ತೆ. ಅವನೀಗ ಕವರೇಜ್ ಮೂಡಲಿಲ್ಲ, ಆ ಹುಡುಗಿನ ಕವರ್ ಮಾಡೋ ಮೂಡಲ್ಲ ಅವನೇ. ನಗುವೆ ನಿನದು, ಆ ನಗುವೆ ಹಾಡಾಗಿ ಗುನುಗುವುದು. ನಿನ್ನ ತುಟಿಗಿರುವ ಆ ಹೊಳಪು ಮಿಂಚಿಗಿಲ್ಲ, ಅದಕ್ಕೆ ಸವರಿದ ಮಧುವು ಜೇನಿಗಿಲ್ಲ. ನಿನ್ನ ಕಣ್ಣೊಳಗಿನ ಆಳ ಕಡಲಿಗಿಲ್ಲ, ನಿನ್ನ ಅಪ್ಪುಗೆಯ ಆ ಬಿಸಿಯು ರವಿಗೂ ಇಲ್ಲ. ಸುಮ್ಮನೆ ಹೇಳೊಲ್ಲ ಸುಮರಾಣಿ, ಸೃಷ್ಟಿಲಿ ನಿನಗೆ ಸಮವಿಲ್ಲ. ನಿನ್ನನ್ನು ಪಡೆಯುವ ಸಲುವಾಗಿ ಸಾಲವ ನೀಡುವ ಪ್ರೇಮವಿಲ್ಲ. ಏನು ನಗುವೆ ನಿನದು, ಆ ನಗುವೆ ಹಾಡಾಗಿ ಗುನುಗುವುದು. ಕೊಂಕು ಇಲ್ಲದೆ ಸೃಷ್ಟಿಯಾದವಳೇ, ಪ್ರೇಮದ ಸೋಂಕು ತಗಲದೆ ನಾ ಹೇಗೆ ಉಸಿರಾಡಲೇ. ಕಣ್ಣ ಸ್ಲೇಟಲ್ಲಿ ತಿದ್ದಿಸಿದೆ ಸನ್ನೆಯ ಕಾಗುಣಿತ. ಎಷ್ಟಿಷ್ಟ ಅಂದ್ರೆ ಪ್ರೀತಿಗೆ ಗೊತ್ತಿಲ್ಲ ಕಣೆ ಗಣಿತ. ನನ್ನೆದೆಯ ಢಂಗೂರ ಸಾರು ಸಾರಾಂಶ ನೀನೇನು. ಏನು ನಗುವೆ ನಿನದು, ಆ ನಗುವೆ ಹಾಡಾಗಿ ಗುನುಗುವುದು.
ಕೊಟ್ಟೆ ಆ ಏಕಾಂತ ನೀನಂತ ಹೇಳುವ ಹಂಬಲವಿಟ್ಟೆ ಪ್ರೀತಿ ಪಡೆಯುವುದು ಒಂದು ಪುಣ್ಯದ ವಿಷಯ ಕಣೆ ಪಡೆದ ಮೇಲದನ್ನು ಕಾಯುವುದು ಅಷ್ಟೇ ಕಠಿಣ ಕಣೆ ನನ್ನ ಸಿರ ಏರಿಳಿತ ಸ್ವರವು ಸಂಗೀತ ನೀನೆ ಏನು ನಗುವೆ ನಿನದು ಆ ನಗುವೆ ಹಾಡಾಗಿ ಗುನುಗುವುದು ನಿನ್ನ ತುಟಿಗಿರುವ ಹೊಳಪು ಮಿಂಚಿಗಿಲ್ಲ ಅದಕ್ಕೆ ಸವರಿದ ಮಧುವು ಜೇನಿಗಿಲ್ಲ ನಿನ್ನ ಕಣ್ಣೊಳಗಿನ ಆಳ ಕಡಲಿಗಿಲ್ಲ ನಿನ್ನ ಅಪ್ಪುಗೆಯ ಆ ಬಿಸಿಯು ರವಿಗೂ ಇಲ್ಲ ಸುಮ್ಮನೆ ಹೇಳೊಲ್ಲ ಸುಮರಾಣಿ ಸೃಷ್ಟಿಲಿ ನಿನಗೆ ಸಮವಿಲ್ಲ ನಿನ್ನನ್ನು ಪಡೆಯುವ ಸಲುವಾಗಿ ಸಾಲವ ನೀಡುವ ಪ್ರೇಮವಿಲ್ಲ ಲೋ ಮಂಜ ಅಲ್ಲೇ ನೋಡ ಅಜಯ್. ಲೋ ಅಜಯ್ ಬಾರೋ ಇಲ್ಲಿ. ಐ ಐ ಐ ಐ ನಾನೇನ್ ಹೇಳಿದೆ ನಿನ್ಗೆ? ಅಜಯ್ ಆ ಹುಡುಗಿಯಿಂದ ಬಿದ್ದಿದ್ದಾನೆ ಅಂತ ಹೇಳಿಲ್ಲ? ಅವನ್ ಎಷ್ಟೇ ಆಗ್ಲಿ ನಮ್ ಫ್ರೆಂಡು, ಜಾಲಿ ಮಾಡ್ಲಿ ಬಿಡು. ಅದನ್ ಕಂಡ್ರೆ ನಿನಗ್ ಯಾಕೆ ಹೊಟ್ಟೆ ಉರಿ? ಅಜಯ್ ಇವತ್ತಾದ್ರೂ ಬಂಗ್ಲೆಗ್ ಬರ್ತಿರೋ ಅಥವಾ? ಕೆಲಸ ಎಲ್ಲ ಮುಗೀತು, ಖಂಡಿತ ನಿಮ್ ಜೊತೆ ಬಂಗ್ಲೆಗ್ ಬರ್ತೀನಿ. ಕ್ಯಾನ್ ವಿ ಬಿಲೀವ್? 100%. ಲಕ್ಷ್ಮಿ, ನಾಳೆ ಸೇಮ್ ಟೈಮ್ ಸೇಮ್ ಸ್ಪಾಟ್ ಬರ್ತೀಯ ತಾನೆ? ಏ ಡುಮಾ, ಯಾಕ ಅವಳು ಹೋಗಾಯ್ತಲ್ಲ, ನಡಿ ಬಂಗ್ಲೆಗೆ. ಬನ್ನಿ. ಏನ್ ಬಂಗ್ಲಾನ? ಏಯ್ ನೀ ಮಲಗ್ ಬಿಡ ಕಣ. ಫ್ರೆಂಡ್ಸ್, ಊಟ ಮಾಡ್ಕೊಂಬಂದ್ ಎಲ್ರು ಕಾರ್ಡ್ಸ್ ಆಡೋಣ. ಓಕೆ? ಏಯ್, ಯಾವ್ದೇ ಕಾರಣಕ್ಕೂ ಬೆಳಿಗ್ಗೆ ಎದ್ದು ನಿನ್ ಮುಖಾನ ಯಾರಿಗೂ ತೋರಿಸ್ಬೇಡ. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನು ಹೇಳೋರಿಲ್ಲ. ಹಿಂದೆ ತಳ್ಳೋ ಜನರೇ ತುಂಬಾ ಊರಲ್ಲ. ಇಲ್ಲಿದೆ ತಗೊಳ. ಏನಾಯ್ತಲ್ಲ? ಯಾರೋ ಬಂದಂಗಾಯ್ತು ಕಣ, ಯಾರಂತ ಗೊತ್ತಿಲ್ಲ. ಯಾರಿದಾರ ಅಲ್ಲಿ ನೋಡು. ಏನ್ ಜೋಕ್ ಮಾಡ್ತಾ ಇದ್ಯಾ? ನಿಜವಾಗ್ಲೂ ಯಾರೋ ಬಂದಂಗಾಯ್ತಪ್ಪ. ಜೋಕ್ ಮಾಡೋದಕ್ ನಾನೇನ್ ಮೆಂಟಲ್ಲ? ಹೋಗ್ರಲ್ಲ ನೋಡು, ಬೆಳಗ್ಗೆ ವಾಶ್ ಮಾಡುವಂತಪ್ಪ. ನೀನ್ ಹೊರಡಪ್ಪ, ನಾನ್ ಬರ್ತೀನಿ. ಬಾಗರು, ಇವನ್ ಯಾವಾಗ್ಲೂ ಇದ್ದಿದ್ದೇನೆ. ಆಗಲ್ಲ. ಮೆಂಟ್ಲು ಬಾ, ಬೇಗ ಬಾ. ಹೋಗ. ಯಾಕಲ್ಲ? ಹೋಗಲ್ಲ. ಸುಮ್ನೆ ಹೆದರ್ಸ್ಬಿಟ್ಟ. ಚೋಕ್ ಕೊಡ್ತಾನ ಮಗ. ಒಳ್ಳೆ ಕತೆ ಕಣ ಇದ್ದು ಬಂದು. We'll start from the beginning. Okay.
ಆಡುಗುರು ಅವಂದ್ ಯಾವಾಗ್ಲೂ ಅದೇ ರಾಗ, ಯಾವಾಗ್ಲೂ ತಮಾಷೆನೆ. ನೀವೆಲ್ಲರೂ ಆಡ್ತಾ ಇರಿ, ನಾನೀಗ್ಲೇ ಬರ್ತೀನಿ. ಲೋ ಮಂಜ, ಪ್ರಕಾಶ್ ಇನ್ನು ಬರ್ಲಿಲ್ವಲ್ಲೋ? ಬನ್ನಿ ನೋಡ್ಕೊಂಡು ಬರೋಣ. ಏನು ಮಾಡ್ತೀವಿ ಇವಾಗ? ನನಗೊಂದು ಗೊತ್ತಾಗ್ತಾ ಇಲ್ಲ. ನೀನ್ ಹೋಗಿ ಗೌಡ್ರನ್ ಕರ್ಕೊಂಡ್ ಬಾ, ನಾನು ಅಜಯ್ ಕರ್ಕೊಂಡ್ ಬರ್ತೀನಿ. ನೀವಿಲ್ಲೇ ಇರಿ, ಇಲ್ಲೇ ಇರಿ. ಅಜಯ್ 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 ಏನ್ ನೀನ್ ತಮಾಷೆ ಮಾಡ್ತಿದ್ಯಾ? ಪ್ರಕಾಶ್ ಅಲ್ಲಿ ನೋಡಿದ್ರೆ ಸತ್ ಬಿದ್ದಿದ್ದಾನೆ. ಬಾರ ಹೋಗೋಣ. ಹೌದಾ? ಏ ಶರತ್, ಎಲ್ಲ ಗೌಡ್ರು ಮನೆಗೆ ಹೋಗಿದ್ದೆ ಕಣ. ಅವ್ರು ಇರ್ಲಿಲ್ಲ, ಹೇಳ್ ಬಂದಿದ್ದೀನಿ. ಅಜಯ್, ಗೌಡ್ರೆ, ಪ್ರಕಾಶ್, ಈಗ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆಗಿದ್ದಾಗೋಯ್ತು. ನಾವಾಗೆ ಪೊಲೀಸ್ ಅಂತ ಹೋಗಿ ರಂಪ ಮಾಡ್ಕೊಳ್ಳೋದು ಬೇಡ. ಈ ಬಾಡಿನ ಇಲ್ಲೇ ಊತಾಕ್ಬಿಡೋಣ. ನಿಮ್ ಮನ್ಸಲ್ಲಾಗ್ತಿರೋ ನೋವು, ದುಃಖ ಎಲ್ಲ ನನಗೆ ಅರ್ಥ ಆಗ್ತಿದೆ. ನಾವು ನಮ್ಮ ಒಡಹುಟ್ಟಿದ ಅಣ್ಣನ್ನೇ ಕಳ್ಕೊಂಡಿರೋಷ್ಟು ದುಃಖ ಆಗಿದೆ ಅಂತ ನನಗೆ ಗೊತ್ತು. ಇದರಿಂದ ಯಾರು ಕೈವಾಡ ಇದೆ ಅಂತ ಮೊದಲು ನಾವು ಕಂಡಿಡಿಬೇಕು. ಆದ್ರೆ ನಿಮ್ಗೆಲ್ಲ ನಾನು ಹೇಳೋದಿಷ್ಟೇ, ಪ್ಲೀಸ್ ಯಾರು ವಾಪಸ್ ಊರು ಹೋಗ್ತೀವಿ ಅಂತ ಮಾತ್ರ ಹೇಳ್ಬೇಡಿ. ನಾವು ಖಂಡಿತ ಅಂತ ಸ್ನೇಹಿತರಲ್ಲ ಅಜಯ್. ಪ್ರಾಣಕ್ಕಾಗಿ ಹೆದರ್ಕೊಂಡು ಓಡ್ ಹೋಗಂತ ಹೇಡಿಗಳು ನಾವಲ್ಲ. ಹೊಟ್ಟೆ ಊಟ ಇಲ್ದೆ, ಮಲಗೋಕ್ ಜಾಗ ಇಲ್ದೆ, ಬೀದಿ ಅಲಿತಿದ್ದ ನಮ್ಗೆ ಜಾಗ ಕೊಟ್ಟೆ, ಅನ್ನ ಕೊಟ್ಟೆ, ಬಟ್ಟೆ ಕೊಟ್ಟೆ, ಉಳ್ಕೊಳಕ್ ಮನೇನೂ ಕೊಟ್ಟೆ. ಅಷ್ಟೇ ಯಾಕೆ, ನಮ್ಮ ಕನಸುಗಳಿಗೆ ಒಂದು ಹೊಸ ರೂಪನೆ ಕೊಟ್ಟಿದೀಯ. ಅವತ್ ನೀ ನಮ್ ಕೈ ಹಿಡಿದೇ ಹೋಗಿದ್ದಿದ್ರೆ ಇವತ್ ನಮ್ ಬಾಳು ಯಾವ ಚರಂಡಿ ಪಾಲಾಗ್ತಿತ್ತೋ ಏನೋ. ಅಜಯ್, ನಿಮ್ಮಲ್ಲೊಬ್ಬ ಅಣ್ಣನ್ ನೋಡ್ದೆ, ಒಬ್ಬ ಸ್ನೇಹಿತನ್ ನೋಡ್ದೆ. ನಾನ್ ಅನಾಥೆ ಅನ್ನೋದನ್ನೇ ಮರ್ತ್ಬಿಟ್ಟೆ. ಅವತ್ ನೀನ್ ಬಂದು ನನ್ನನ್ ಕಾಪಾಡದೆ ಹೋಗಿದ್ರೆ ಇವತ್ ನನ್ ಜೀವನ ಒಡ್ದೋದ್ ಕನ್ನಡಿ ಆಗಿರೋದು. ನೀನ್ ನಮ್ ಸ್ನೇಹಿತ ಮಾತ್ರ ಅಲ್ಲ ಕಣ, ನಮ್ ಪ್ರಾಣ. ಥ್ಯಾಂಕ್ಸ್. ನೀವೆಲ್ಲರೂ ನಮ್ಮ ಮೇಲಿಟ್ಟಿರೋ ವಿಶ್ವಾಸಕ್ಕೆ ನಾನ್ ಋಣಿ. ಇವತ್ತಿನ ದಿನ ಪ್ರಪಂಚದಲ್ಲಿ ದುಡ್ಡು ಅಂದಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ಬಟ್ ಒಳ್ಳೆ ಮನಸ್ಸಿನ ವ್ಯಕ್ತಿಗಳನ್ನ ಬಿಟ್ಟು.
ನಮ್ಗೆ ಎಷ್ಟೇ ಕಷ್ಟ ಬಂದ್ರು ನಾವ್ ಅನ್ಕೊಂಡಿದ್ ಕೆಲ್ಸನ ಮುಗಿಸ್ಕೊಂಡೇ ಹೋಗೋಣ. ಸರಿ, ಹಾಗಾದ್ರೆ MD ಫೋನ್ ಮಾಡ್ಬಿಟ್ಟು ನಡೆದಿರೋ ವಿಷಯ ತಿಳಿಸೋಣ. ಬನ್ನಿ. ಹಲೋ, MD ಹಿಯರ್. ನಾನ್ ಸರ್ ಅಜಯ್. ಹಲೋ ಅಜಯ್, ಹೌ ಆರ್ ಯು? ಹೌ ದ ಥಿಂಗ್ಸ್ ಆರ್ ಗೋಯಿಂಗ್ ದೇರ್? ಚೆನ್ನಾಗಿದೆ ಸರ್. ಆದ್ರೆ ನಮ್ ಪ್ರಕಾಶ್ ಆಕ್ಸಿಡೆಂಟ್ಲಿ ತೀರ್ಕೊಂಡ್ಬಿಟ್ಟ ಸರ್. ಓ ಮೈ ಗಾಡ್, ಇದೆಲ್ಲ ಹೇಗಾಯ್ತು ಅಜಯ್? ಹೌ ಇಟ್ ಹ್ಯಾಸ್ ಹ್ಯಾಪನ್? ಆ ವಿಷಯನ ಫೋನ್ನಲ್ಲಿ ಹೇಗೆ ಹೇಳಿ ಸರ್? ಲುಕ್ ಮಿಸ್ಟರ್ ಅಜಯ್, ಆ ಕಾರ್ಯಕ್ರಮ ನಡೆದೇ ಹೋದ್ರೂ ಪರವಾಗಿಲ್ಲ, ನೀವೆಲ್ಲರೂ ತಕ್ಷಣ ವಾಪಸ್ ಬಂದ್ಬಿಡಿ. ಸಾರಿ ಸರ್, ಇನ್ 2 ದಿವಸದಲ್ಲಿ ಈ ಊರಲ್ಲಿ ಜಾತ್ರೆ ಇದೆ ಸರ್, ಅದನ್ನ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ ಸರ್. ಹೌದು ಸರ್, ಹೌದು ಸರ್, ಖಂಡಿತ. ಓಕೆ ಸರ್, ಓಕೆ ಬಾಯ್, ಥ್ಯಾಂಕ್ ಯು ಸರ್. ಯಾಕಜಯ್ ಮೌನವಾಗಿದ್ದೀರಾ? ಏನ್ ಹೇಳಿ ಲಕ್ಷ್ಮಿ, ನಿನ್ನೆ ರಾತ್ರಿ ನಮ್ ಪ್ರಕಾಶ್ ಕೊಲೆ ಆದ. ಪ್ರಕಾಶ್ ಕೊಲೆ ಆಯ್ತಾ? ಏನ್ ಹೇಳ್ತಾ ಇದ್ರ ಅಜಯ್? ಹೌದು ಲಕ್ಷ್ಮಿ, ನಿಗೂಢವಾಗಿ ಕೊಲೆ ಆಗಿದೆ. ಇದ್ರ ಹಿಂದೆ ಯಾರ್ದೋ ಕೈವಾಡ ಇದೆ ಅನಿಸ್ತಿದೆ. ಅಜ್ಜಯ್ಯ ಅಜ್ಜಯ್ಯ ಅಜ್ಜಯ್ಯ, ಯಾವಾಗ್ಲೂ ಅಜ್ಜಯ್ಯ. ಏನ್ ಅಜ್ಜಯ್ಯ? ಪ್ರಾಣ ಹೋಗ್ಬೇಕಾದ್ರೆ ಯಾವ ಅಜ್ಜಯ್ಯನೂ ಬರಲ್ಲ, ಗೊತ್ತಾ? ತಪ್ಪು ತಪ್ಪು, ಹಾಗೆಲ್ಲ ಅಜ್ಜಯ್ಯನ್ ಬಗ್ಗೆ ಮಾತಾಡ್ಬೇಡಿ. ಅವನಿರೋದ್ ಸತ್ಯ. ಆ ಸತ್ಯ ನಿನ್ನತನೇ ಇಟ್ಕೋ. ಹೋಗ್ಲಿ ಬಿಡಿ ಅಜಯ್, ಈಗ ನಿಮ್ ಮನ್ಸ್ ಸರಿ ಇಲ್ಲ. ಈಗ ಯಾಕ ವಿಷಯ? ಅಂದ್ಹಾಗೆ ನಿಮ್ ಸ್ನೇಹಿತರೆಲ್ಲ ಬರ್ಲಿಲ್ವಾ? ಅವ್ರು ತುಂಬಾ ಅಪ್ಸೆಟ್ ಆಗಿದ್ದಾರೆ ಲಕ್ಷ್ಮಿ, ಅದಕ್ಕೆ ಇವತ್ತು ಯಾವ ಕೆಲಸನೂ ಇಟ್ಕೊಳ್ಳಿಲ್ಲ. ಕೊಲೆ ಮಾಡಿದ್ ಯಾರು ಅಂತ ಗೊತ್ತಾಯ್ತಾ? ಅದೇ ಗೊತ್ತಾಗ್ತಿಲ್ಲ. ತುಂಬಾ ವಿಕಾರವಾಗಿ ಸತ್ತೋಗಿದ್ದ. ಪ್ರಕಾಶ್ ದೇಹನ ನೋಡ್ತಿದ್ರೆ ಅದು ಮನುಷ್ಯರು ಮಾಡಿರೋ ಕೊಲೆ ಅಲ್ಲ ಅನಿಸ್ತಾ ಇದೆ. ಹುಲಿನೋ ಇಲ್ಲ ಕರಡಿನೋ ಅವನ್ ದೇಹನ ಬಗ್ದಿರೋ ಹಾಗಿತ್ತು. ಅಜಯ್, ದಯವಿಟ್ಟು ನನ್ ಮಾತ್ ಕೇಳಿ. ದೇವಸ್ಥಾನಕ್ ಹೋಗೋಣ. ನಿಂಬೆ ಹಣ್ಣು, ಭಸ್ಮ ಎಲ್ಲ ಕೊಡಿಸ್ತೀನಿ. ಅದನ್ನ ತಗೊಂಡೋಗಿ ಮನೆ ಬಾಗ್ಲಿಗೆ ಕಟ್ಟಿ, ಒಳ್ಳೇದಾಗತ್ತೆ. ನೋಡ್ ಲಕ್ಷ್ಮಿ, ಇದನ್ನೆಲ್ಲ ನಾನು ನಂಬೋದಿಲ್ಲ. ನನಗ್ ಲೇಟ್ ಆಯ್ತು, ಬರ್ತೀನಿ. ಸರಿ, ನಾಡಿದ್ದು ಶಿವರಾತ್ರಿ, ಅಜ್ಜಯ್ಯನ್ ಜಾತ್ರೆ ಶುರು ಆಗುತ್ತೆ. ಅದು 10 ದಿನ ನಡೆಯುತ್ತೆ. ಜಾತ್ರೆಗೆ ಬರ್ತೀರಾ ಅಲ್ಲ? ಬೆಳಿಗ್ಗೆ ಮನೆ ಹತ್ರ ಬಂದಿದ್ದೆ, ಯಾವಿಲ್ಲ. ಅರ್ಜೆಂಟಾಗಿ ಉಕ್ಕಡೆ ಗಾತ್ರಿಗೆ ಹೋಗಬೇಕಾಗಿತ್ತು, ಅದಕ್ಕೆ ಗಾಡಿ ತಗೊಂಡೋದೆ. ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬಿಡಿ, ನಾನು ಅವತ್ತೇ ಹೇಳಿದ್ನಲ್ಲ ನೀವೇನ್ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ ಅಂತ. ಸಂಕೋಚ ಏನ್ ಬೇಡ, ಬನ್ನಿ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈ ಅಜಯ್ ಎಲ್ಲಿ ಹೋಗ್ತಾನೆ ಅಂತಾನೆ ಗೊತ್ತಾಗಲ್ಲಪ್ಪ. ಊಟದ ಟೈಮ್ಗಾದ್ರೂ ಬರಬಾರ್ದೇನಾ? ಅವನು ಹೇಳೋರು ಕೇಳೋರು ಯಾರು ಇಲ್ಲ. ಹೋಗಪ್ಪ. ಯಾರೋ ಬೈಕಲ್ಲಿ ಬಂದಂಗಾಯ್ತಲ್ಲ. ಊಟ ಮಾಡ್ಕೊಂಡು ಹೋಗಿರಂತೆ, ಬನ್ನಿ ಗೌಡ್ರೆ. ಪರವಾಗಿಲ್ಲ ಅಜಯ್, ಲೇಟ್ ಆಗಿದೆ, ಇನ್ನೊಂದಿನ ಬರ್ತೀನಿ. ಓಕೆ. ಓ ಬಂದ ನೋಡು. ಎಲ್ಲೋಗಿದ್ದೆ ಬೆಳಗ್ಗೆಯಿಂದ? ನಮ್ಗೆಲ್ಲ ಎಷ್ಟು ಹೆದರಿಕೆ ಆಗಿತ್ತು ಗೊತ್ತಾ ಅಜಯ್? ಲಕ್ಷ್ಮಿ ನೋಡಕ್ ಹೋಗಿದ್ದೆ. ಹೇಳ್ಬಿಟ್ಟು ಹೋಗ್ಬಾರ್ದಾ? ಓಕೆ, ಸಾರಿ. ಹೇ, ನಾಡಿದ್ದು ಉಕ್ಕಡೆ ಗಾತ್ರಿ ಜಾತ್ರೆ, ನಾಳೆ ಫುಲ್ ರೆಸ್ಟ್, ನಾಡಿದ್ದು ಫುಲ್ ಪ್ರೋಗ್ರಾಮ್. ಓಕೆ, ಬಿ ರೆಡಿ. ಯಾಕೆ ಕೂತ್ಕೊಂಡೆ? ನಾವು ಹೂತಾಕಿದ ಹೆಣ ಎಲ್ಲಿಗೆ ಬಂತು? ನಮ್ಮನ್ನು ಹೆದರ್ಸೋಕೆ ಯಾರೋ ಈ ಕೆಲಸ ಮಾಡಿದ್ದಾರೆ. ಓ ಗಾಡ್, ಮೊದಲು ಬಾಡಿನ ಸುಡನ್ ಬನ್ನಿ.
ಅಯ್ಯೋ ಬೆಂಕಿ ಬೆಂಕಿ ಅಜಯ್ ಅಜಯ್ ಬೆಂಕಿ ಬಿದ್ದಿದೆ. ಏನಕ್ಕೆ ಹೀಗಾಗ್ತಿದೆ? ಯಾಕೆ ಹೀಗಾಗ್ತಿದೆ? ಕ್ಯಾಸೆಟ್ ಬೆಂಕಿ ಹಾಕ್ಬಿತ್ತು, ಒಂದು ಗೊತ್ತಾಗ್ತಿಲ್ಲ. ಅಜಯ್, ನನಗನ್ಸುತ್ತೆ ಇದೆಲ್ಲ ದೇವ್ದೇ ಕೆಲಸ ಇರಬೇಕು. ದೆವ್ವನ? ನೋ, ನಾನ್ ನಂಬಲ್ಲ. ಇಲ್ಲ ಅಜಯ್, ಇದು ನಾನು ನಂಬಲೇಬೇಕು. ಯಾಕಂದ್ರೆ ಇಂಥ ಕೆಲಸನ ಯಾವ ಮನುಷ್ಯರಿಂದಲೂ ಮಾಡಕ್ ಸಾಧ್ಯನೇ ಇಲ್ಲ. ಒಟ್ನಲ್ಲಿ ಈ ಮನೆ ಸುತ್ತ ಏನೋ ನಿಗೂಢವಾಗಿ ನಡೀತಾ ಇದೆ. ಏನೇ ಆಗ್ಲಿ, ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅನ್ನೋದನ್ನ ಕಂಡಿಡಲೇಬೇಕು. ನಾಳೆನೇ ಉಕ್ಕಡಗಾತ್ರಿ ಜಾತ್ರೆ, ಹೋಗಿ ಶೂಟ್ ಮಾಡ್ಕೊಂಡ್ ಬರೋಣ. ಪದ್ಮಾಸನ ಹಾಕಿ ಕುಳಿತಾನ ಯೋಗಿ ಶಿವಯೋಗಿ, ಬ್ರಹ್ಮಾಂಡದ ತೇರಿನೊಳಗೆ ಕಾಲಚಕ್ರದಡಿಗೆ ಸಿಕ್ಕಿ ನರಳಿ ಒದ್ದಾಡುವ ಮನುಜರಿಗೆ ಕರೆದು ಕೈ ಹಿಡಿದು ನಡೆಸಿಕೊಂಡು ಹೊಂಟ್ಯಾನು ನೆಮ್ಮದಿಯ ಊರಿನೆಡೆಗೆ. ಅಯ್ಯ, ಕಲಿಯುಗದಲ್ಲೂ ಪವಾಡ ನಡೆದೈತ್ರೆ ಖರೇಂದ್ರಪ್ಪ. ಕಡಿ ಹೋಗಬ್ಯಾಡ್ರಿ, ನಮ್ಮ ಕಡಗಾಂತಿಗೆ ಬಂದು ನೋಡ್ರಿ. ಅಂಗಯ್ಯ ಲಿಂಗಯ್ಯ ಅಂಗಾರ ಗಂಗಯ್ಯ ಸನ್ಯಾಸಿ ಸಂಗಯ್ಯ ರುದ್ರಾಕ್ಷಿ ಲಿಂಗಯ್ಯ ಕಡಗಾತ್ರಿ ಕರಿಬಸವೇಶ್ವರ. ಕಡಗಾತ್ರಿ ಕರಿಬಸವೇಶ್ವರ. ಮಂಡಕ್ಕಿ ಮೆಲ್ಲಯ್ಯ ಗದ್ದುಗೆ ಅಜ್ಜಯ್ಯ ಪವಾಡ ನಿಜವಯ್ಯ ಅವತರಿಸು ಬಾರಯ್ಯ ದಿನ ಶಿವರಾತ್ರಿ ನೀನಿರು ಈಶ್ವರ. ದಿನ ಶಿವರಾತ್ರಿ ನೀನಿರು ಈಶ್ವರ. ಮೆಟ್ಟಿಕೊಂಡ ದೆಬ್ಬಗಳ ಅಟ್ಟೋನೆ ಅಟ್ಟೋನೆ ಭವಗಳ ಬಿಟ್ಟೋನೆ ಬಿಟ್ಟೋನೆ ಕೇಳದೇನೆ ಕೊಟ್ಟೋನೆ ಕೊಟ್ಟು ಕಾಯೋನು ನೀನೊಬ್ಬನೇ. ಎನ್ನಿ ತಂದಾನ ಎನ್ನಿ ಉಕ್ಕಡಗಾತ್ರಿಗೆ ಗಡಾನ ಬನ್ನಿ. ನಿಂದಕ ಎನ್ನಿ ನಟಕಿಗೆ ಎನ್ನಿ ಉಕ್ಕಡಗಾತ್ರಿಗೆ ಉದ್ದಾರ ಬನ್ನಿ. ಅಂಗಯ್ಯ ಲಿಂಗಯ್ಯ ಅಂಗಾರ ಗಂಗಯ್ಯ ಸನ್ಯಾಸಿ ಸಂಗಯ್ಯ ರುದ್ರಾಕ್ಷಿ ಲಿಂಗಯ್ಯ ಕಡಗಾತ್ರಿ ಕರಿಬಸವೇಶ್ವರ. ಕಡಗಾತ್ರಿ ಕರಿಬಸವೇಶ್ವರ. ತುಂಗಭದ್ರೆ ತೀರದಲ್ಲಿ ಗದ್ದುಗೆಯಲ್ಲಿ ನಮ್ಮ ಅಜ್ಜಯ್ಯನೆದುರುಗೆ ಒಂದು ಮಂದಿ ಬಂದರು, ಮಿಂದು ಉರುಳಿಕೊಂಡರು. ಸುಳಿದ ಸರ್ಪವನ್ನಿ ಎಳೆದು ನರಳು ದೂರು ಮಾಡಿಕೊಂಡ ದುರುಳದೈತ್ಯ ಸಂಹಾರ ಕರಿಬಸವೇಶ್ವರ. ನಿಂಗೆ ಮಂಡಕ್ಕಿ ಕಾಣೆ ಬಳ್ಳಾರ ತಂದರು. ರಾಶಿ ರಾಶಿ ಬಳ್ಳಾರ ನೈವೇದ್ಯ ನೀಡರ. ಉರುಳುರುಳುರುಳಿ ಉಕ್ಕಡಗಾತ್ರಿಲಿ ನಂಬಿಕೆಯಿಂದಲಿ ನಿಮ್ಮೂರಿ ತೆರಳಿ ಮರು ಮರು ಹರಳಿ ಮನಸ್ಸಿದು ಹರಳಿ ಮಹಿಮೆಯ ಹರಿದು ಮುಂದೋಡಿ ಬರಲಿ. ನಮ್ಮಾತ್ಮದ ಆಕಾರವೇ ದೈವ, ನಮ್ಮೊಳಗಿನ ವಿಕಾರವೇ ದೆವ್ವ. ವಿಕಾರ ಆಕಾರ ಆಕಾರ ವರ್ಧಿಸು, ವಿಚಾರ ಸದಾಚಾರ ಸಂಸ್ಕಾರ ವರ್ಧಿಸು. ಪ್ರೇತಾತ್ಮವನ್ನು ಹೊಡೆದೋಡಿಸಿ ಪರಮಾತ್ಮನನ್ನು ಪ್ರತಿಷ್ಠಾಪಿಸು. ಅಜ್ಜಯ್ಯ, ಸೂರ್ಯ ಚಂದ್ರನಷ್ಟೇ ನೀನಿರುವುದು ಸತ್ಯವಯ್ಯ. ಜಯ ಜಯ ಎನ್ನಿ ಜಯ ಹೋ ಎನ್ನಿ ಉಕ್ಕಡಗಾತ್ರಿಯ ಜಾತ್ರೆಗೆ ಬನ್ನಿ. ಶಿವ ಶಿವ ಎನ್ನಿ ಪರಶಿವ ಎನ್ನಿ ಕರಿಬಸವೇಶನ ಕೇರಳಿ ಬನ್ನಿ. ಅಂಗಯ್ಯ ಲಿಂಗಯ್ಯ ಅಂಗಾರ ಗಂಗಯ್ಯ ಸನ್ಯಾಸಿ ಸಂಗಯ್ಯ ರುದ್ರಾಕ್ಷಿ ಲಿಂಗಯ್ಯ ಉಕ್ಕಡಗಾತ್ರಿ ಕರಿಬಸವೇಶ್ವರ. ಉಕ್ಕಡಗಾತ್ರಿ ಕರಿಬಸವೇಶ್ವರ. ನಂದಿಗುಡಿಯ ಶ್ರೀ ಶ್ರೀ ನಂದೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೌದ್ರಿಪ್ಪ, ಲಿಂಗ ಜಂಗಮ ಮಹಾಮಹಿಮ ಗುರು ಕರಿಬಸಜ್ಜಯನ ಕುರಿತು ಏನ್ ಹೇಳ್ತಾರೆ ಗೊತ್ತೇನ್ರಪ್ಪ? ಅವನುಳಿದರೆ ಪಂಚೆ ತಾಯಾಗುವಳು,
ನಂಚಿನ ಮೈಯಲ್ಲಿ ವಿಷ ಕರಗುವುದು, ತುಂಡಾದ ನಾಲಿಗೆ ನುಡಿಯಾಡುವುದು, ಮೊಂಡು ಬಿದ್ದ ಮೋಹಿನಿ ಎದ್ದೋಡುವುದು, ಹೋದ ಪ್ರಾಣವು ಮತ್ತೆ ಎನ್ನುವುದು. ದೀನ ದೊರೆಯಾಗಿ ಪುಣ್ಯ ಹೊರೆಯಾಗಿ ಶಾಂತಿ ಸೆರೆಯಾಗಿ ನಾಗಪ್ಪಜ್ಜ ತುಕ್ಕಪ್ಪಜ್ಜರ ಗುರುವೇ ಕರಿಬಸವೇಶ್ವರ ನಿನಗೆ ಅಣು ಅಣು ಪ್ರಾಣ ಪಂಚಭೂತಗಳೆಲ್ಲ ಶರಣು ಶರಣೆಂದಾವೋ. ಲಕ್ಷ್ಮಿ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಯಾಕೆ? ಏನಾಯ್ತು? ನಾವ್ ಶೂಟ್ ಮಾಡಿದ್ವಲ್ಲ ಕ್ಯಾಸೆಟ್ಸು, ಅದಕ್ಕೆಲ್ಲ ಬೆಂಕಿ ಬಿದ್ದು ಪೂರ್ತಿ ಸುಟ್ಟೋಗಿದೆ. ಹೌದಾ? ಹೌದು ಲಕ್ಷ್ಮಿ, ಹೇಗಾಯ್ತು ಅಂತ ಗೊತ್ತಿಲ್ಲ. ನಾವ್ ಪ್ರಕಾಶನ್ ಹೂತಿದ್ವಲ್ಲ, ಆ ಹೆಣನ್ ತಂದು ಬಂಗ್ಲೆ ಮುಂದೆ ಹಾಕಿದ್ರು. ರೂಪಾ, ನೀನ್ ಏನ್ ಹೇಳ್ತಾ ಇದ್ಯಾ? ಹೌದು, ಹೇಗಾಯ್ತೋ ಏನೋ, ನಮಗ್ ತುಂಬಾ ಭಯ ಆಗ್ತಿದೆ. ರಾತ್ರಿ ಎಲ್ಲ ನಿದ್ದೆ ಬರ್ತಿಲ್ಲ, ಕಣ್ಮುಚ್ಚಿದ್ರೆ ಸಾಕು ಕಿಟ್ ಕಿಟ್ ಕನ್ಸ್ಗಳು. ಹೆದರ್ಕೋಬೇಡಿ, ಬನ್ನಿ ನನ್ ಜೊತೆ. ಸ್ವಾಮೀಜಿ, ನಿಂಬೆ ಹಣ್ಣು ಪೂಜೆ ಮಾಡ್ಕೊಡಿ. ಇದನ್ ಮನೆ ಬಾಗಿಲು ಕಟ್ಟಿ, ಏನು ಭಯ ಆಗಲ್ಲ. ಲಕ್ಷ್ಮವ್ವ, ಯಾಕೆ ಈಟೊತ್ನ ಹೊರಗಡೆ ನಿಂತಿದ್ಯಾ? ನರಸಿಂಹಣ್ಣ, ಅಪ್ಪ ಅಮ್ಮ ಪೇಟೆಗೆ ಹೋಗಿದ್ದಾರೆ, ಇಷ್ಟೊತ್ತಾದ್ರೂ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಅಯ್ಯೋ, ಬಸ್ ಎಲ್ಲ ಲೇಟ್ ಆಗಿರ್ಬೋದು, ಬರ್ತಾರೆ. ಏನ್ ಈಟೊತ್ನಾಗೆ ಮಳೆ ಬರಂಗಿದೆ, ಮಳ್ಕ ಹೋಗವ. ಆಯ್ತಣ್ಣ. ಏನ್ ಗೌಡ್ರಿ, ಇಷ್ಟೊತ್ತಲ್ಲಿ ಕೆರೆ ಕಡೆಯಿಂದ ಬರ್ತಾ ಇದೀರಾ? ಏನು ಇಲ್ಲ ಕಣ ಶಂಕರ, ಇಲ್ಲೇ ಸ್ವಲ್ಪ ಕೆಲಸ ಆಯ್ತು. ಹಾ, ನಡಿ ನಡಿ ನೀನು. ಲಕ್ಷ್ಮಕ್ಕ, ಊರಾಜ ಕೆರೆತವ, ಅಪ್ಪ ಅಮ್ಮ ಸತ್ ಬಿದ್ದವ್ರೆ. ಅಮ್ಮ, ನಾನ್ ಲಕ್ಷ್ಮಿ ಬಂದಿದ್ದೀನಮ್ಮ. ಅಯ್ಯೋ ಅಪ್ಪ, ಅಮ್ಮ, ಅಪ್ಪ, ಅಯ್ಯೋ. ಅಪ್ಪ, ಅಪ್ಪ, ಕಾನ್ಸ್ಟೇಬಲ್, ಬಾಡಿನ ಮಾರ್ಕ್ ಮಾಡಿ ಪೋಸ್ಟ್ ಮಾರ್ಟಮ್ ಕಳಿಸಿ. ಮಿಸ್ಟರ್ ಸೂರ್ಯಕಾಂತ್, ನಿಮ್ಮ ಸರಹದ್ನಲ್ಲಿ
ಕೊಲೆಗಳ ಮೇಲೆ ಕೊಲೆಗಳಾಗ್ತದೆ ಅಂದ್ರೆ ನನಗೆ ಆಶ್ಚರ್ಯವಾಗ್ತಾ ಇದೆ. ಆ ಕೊಲೆಗಾರನಾಗ್ಲಿ ಅದ್ರ ಸುಳಿವನ್ನಾಗ್ಲಿ ಕಂಡು ಹಿಡಿದೇ ಇರೋದು ನಮ್ಮ ಪೊಲೀಸ್ ಇಲಾಖೆಗೆ ಅವಮಾನ. ನೀವು ಅಲ್ಲಿದ್ಕೊಂಡು ಏನ್ ಮಾಡ್ತಿದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಾರಿ ಸರ್, ಪ್ರಾಮಾಣಿಕವಾಗಿ ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀನಿ. ಆದ್ರೆ ಆ ಕೊಲೆಗಾರ ಯಾರು ಅಂತ ಇನ್ನೂ ಸುಳಿವು ಸಿಗ್ತಾ ಇಲ್ಲ. ಕಾರಣ ಹೇಳೋಕಲ್ರಿ ಪೊಲೀಸ್ ಇಲಾಖೆ ಇರೋದು. ಕರ್ತವ್ಯ ಮೊದಲು, ಡ್ಯೂಟಿ ಫಸ್ಟ್. ಈ ವಿಷಯ SP ಸಾಹೇಬ್ರಿಗೂ ಗೊತ್ತಾಗಿದೆ. ಅವರು ತುಂಬಾ ಖಾರವಾಗಿ ಮಾತಾಡಿದ್ದಾರೆ. ಬೇಕಾದ್ರೆ ನಿಮ್ಗೆ ಹೆಚ್ಚಿಗೆ ಪೊಲೀಸ್ ಕೊಡ್ತೇನೆ. ಆ ಕೊಲೆಗಾರನ ಕಂಡು ಹಿಡಿಲೇಬೇಕು. ಸರ್, ಇನ್ನೊಂದು ವಾರದಲ್ಲಿ ಆ ಕೊಲೆಗಾರ ಯಾರೇ ಆದ್ರೂ ಸರಿ, ಎಲ್ಲೇ ಇದ್ರೂ ಸರಿ, ನಿಮ್ಮೊಂದು ಕರ್ಕೊಂಡು ಬಂದು ನಿಲ್ಲಿಸ್ತೇನೆ. ಇನ್ನೊಂದ್ಸಾರಿ ಬಂದು ಈ ರೀತಿ ಹೇಳಬಾರ್ದು. ಅಂಡರ್ಸ್ಟ್ಯಾಂಡ್? ಓಕೆ ಸರ್, ಗೋ ಹೆಡ್. ಥ್ಯಾಂಕ್ ಯು ಸರ್. ಅಜಯ್, ಸಮಾಧಾನ ಮಾಡ್ತೀನಿ ಲಕ್ಷ್ಮಿ. ಲಕ್ಷ್ಮಿ, ಕೂಲ್ ಡೌನ್ ಲಕ್ಷ್ಮಿ, ಕಂಟ್ರೋಲ್ ಯುವರ್ ಸೆಲ್ಫ್. ಲಕ್ಷ್ಮಿ, ಯಾಕೆ ಹೇಳ್ತೀಯ ಲಕ್ಷ್ಮಿ? ನಿನ್ಗೋಸ್ಕರ ನಾನಿಲ್ವಾ? ನಾನಿರೋರ್ಗು ನೀ ಯಾವುದಕ್ಕೂ ಹೆದರ್ಬೇಡ. ಸಮಾಧಾನ ಮಾಡ್ತೀನಿ ಲಕ್ಷ್ಮಿ. ಅಜಯ್, ನಾನು ತಬ್ಲಿ ಆಗ್ಬಿಟ್ಟೆ ಅಜಯ್. ಲಕ್ಷ್ಮಿ, ಲಕ್ಷ್ಮಿ, ನೀ ತಬ್ಲಿ ಅಂತ ಮಾತ್ರ ಹೇಳ್ಬೇಡ. ನಿನ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ಬಾ, ಹೋಗೋಣ. ಅಜಯ್, ನಾನು ಎಲ್ಲಿಗೆ ಹೋಗ್ಬೇಕು? ಯಾರ ಜೊತೆ ಹೋಗ್ಬೇಕು? ಒಂದು ಹೊರತಾಗ್ತಾ ಇಲ್ಲ. ನಂಗೆ ಹುಚ್ಚಿಡಿತಾ ಇದೆ ಅಜಯ್, ನಂಗೆ ಹುಚ್ಚಿಡಿತಾ ಇದೆ. ಲಕ್ಷ್ಮಿ, ನೋಡು ಲಕ್ಷ್ಮಿ, ನೀನ್ ನಿಜವಾಗ್ಲೂ ಪ್ರೀತಿಸ್ತಿರೋದಾದ್ರೆ ಬಾ ನನ್ ಜೊತೆ. ನೀನ್ ನಂಬಿರೋ ಅಜ್ಜಯನ್ ಮೇಲೆ ಆಣೆ, ನೀನ್ ಬರ್ಲೇಬೇಕು. ನಮ್ಮೂರು ಹುಡುಗಿನ ಹೇಳ್ದೆ ಕೇಳ್ದೆ ಕರ್ಕೊಂಡು ಹೋಗಕ್ಕೆ ಎಷ್ಟೊತ್ತಾಗಿದೆ ನಿನ್ಗೆ? ಏ ಲಕ್ಷ್ಮವ್ವ, ಅವ್ನ್ ಕರ್ದ ಅಂತ ಅವ್ನ ಹಿಂದೆ ಹೊರಟಿದ್ಯಲ್ಲ, ನಿನಗೇನ್ ಮಾನ ಮರ್ಯಾದೆ ಇಲ್ವಾ? ಅಪ್ಪ ಅಮ್ಮ ಸತ್ತೋಗ್ಬಿಟ್ರೆ ನಿಂಗೆ ಈ ಊರಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಲಕ್ಷ್ಮಕ್ಕನ ಬಿಟ್ಬಿಡು. ನೋಡಿ, ಯಾರು ಗಲಾಟೆ ಮಾಡ್ಬೇಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಕಳ್ತನದಿಂದ ಹುಡುಗಿ ಕರ್ಕೊಂಡು ಹೋಗೋಣ ಹತ್ರ ಏನಯ್ಯ ಮಾತು? ಲಕ್ಷ್ಮವ್ವ, ಸುಮ್ನೆ ನಮ್ ಜೊತೆ ಬಂದ್ಬಿಡು. ನೀನ್ ಹಿಂಗೆ ಯಾವನಿಂದನೋ ಓಡೋದ್ರೆ ನಿಮ್ ವಂಶಕ್ಕೆ ಗೌರವ ಬಂದಿತಾ? ಸತ್ತು ಸ್ವರ್ಗದಲ್ಲಿರೋ ನಿಮ್ಮಪ್ಪ ಅವನಿಗೆ ಶಾಂತಿ ಸಿಕ್ಕಿತಾ? ಸುಮ್ನೆ ಮೂಗಿದಾರ ನಿಂತ್ಕೊಂಡ್ಬಿಟ್ರೆ ಸಮಸ್ಯೆ ಬಗೆಹರಿಯಲ್ಲ. ಬಂದ್ಬಿಡು ನಮ್ ಜೊತೆಗೆ. ನೋಡಿ, ಮಾತಿಗೆ ಮಾತು ಬೆಳೆಸಿ ಗಲಾಟೆಗೆ ಅವಕಾಶ ಮಾಡ್ಕೊಡ್ಬೇಡಿ. ನಾನ್ ಲಕ್ಷ್ಮಿನ್ ಪ್ರೀತಿಸ್ತಾ ಇದ್ದೀನಿ, ಲಕ್ಷ್ಮಿ ನನ್ ಪ್ರೀತಿಸ್ತಾ ಇದ್ದಾಳೆ. ನಿಜವಾಗ್ಲೂ ನಾವ್ ಇಬ್ರು ಮದುವೆ ಮಾಡ್ಕೋಬೇಕು ಅಂತಿದೀವಿ. ಓಹೋ, ಮದುವೆವರೆಗೂ ಮುಂದುವರೆದಿದ್ದೀರಾ? ಅದ್ ಈ ಊರಲ್ಲಿ ಈ ಜನದಲ್ಲಿ ಸಾಧ್ಯ ಇಲ್ಲ. ಕೈ ತೆಗಿಯೋ. ಏನಿದು ಅಜಯ್, ಏನ್ ಸಮಾಚಾರ? ನೋಡಿ ಗೌಡ್ರೆ, ಏನ್ ನೋಡೋದು? ನೋಡಿ ಗೌಡ್ರೆ, ಈ ಹುಡುಗಿನ ಹೇಳ್ದೆ ಕೇಳ್ದೆ ಕರ್ಕೊಂಡು ಹೋಯ್ತವನೆ. ಕೇಳಿದ್ರೆ ಪಿರುತಿ ಮಾಡ್ತೀನಿ, ಮದುವೆ ಆಯ್ತೀನಿ ಅಂತವನೆ. ಇದಕ್ಕೇನಾರು ಅರ್ಥ ಇದೆಯಾ ಗೌಡ್ರೆ? ಸಮಾಧಾನ ಮಾಡ್ಕೊಳ್ಳೋ. ಗ್ರಾಮಸ್ಥರು ಹೇಳೋದ್ರಲ್ಲೂ ಅರ್ಥ ಇದೆ. ನೀನು ಒಬ್ಬ ಗೌರವಸ್ಥ ಕುಟುಂಬದ ಹುಡುಗ ಅಂತೇಳಿ ನಾನು ನಿನ್ಗೆ ತುಂಬಾ ಗೌರವ ಕೊಟ್ಟಿದ್ದೀನಿ. ನೀನ್ ಈ ರೀತಿ ನಡ್ಕೊಳ್ಳೋದು ನಿನ್ ಯೋಗ್ಯತೆಗೆ ಸರಿಯಲ್ಲ. ಗೌಡ್ರೆ, ನೀವು ಅವ್ರ ತರನೇ ಮಾತಾಡ್ತಿರಲ್ಲ. ನೋಡ್ರಿ, ನ್ಯಾಯ ಎಲ್ಲಾರ್ಗೂ ಒಂದೇನೆ. ನಾನೊಬ್ಬ ಸಮಾಜ ಸೇವಕನಾಗಿ ನ್ಯಾಯ ನೀತಿ ಧರ್ಮನ ಕಾಪಾಡೋದು ನನ್ ಕರ್ತವ್ಯ. ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಗೌಡ್ರೆ, ಅವನ ಹತ್ರ ಏನ್ ಮಾತು? ಲಕ್ಷ್ಮಿನ ನಮ್ಗೆ ಒಪ್ಸಿ. ಅವಸರ ಪಡ್ಬೇಡ. ಅನಾವಶ್ಯಕವಾಗಿ ಒಬ್ರ ಬಗ್ಗೆ ತಪ್ಪು ತಿಳ್ಕೋಬಾರ್ದು. ಸಮಾಧಾನವಾಗಿರು. ಅಜಯ್, ಲಕ್ಷ್ಮಿ ತಂದೆ ತಾಯಿ ಇಲ್ದೇ ಇರೋ ತಬ್ಲಿ. ಅವಳಿಗೂ ಆಶ್ರಯ ಬೇಕೇ ಬೇಕು. ಋಣಾನುಬಂಧ ತಪ್ಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀವಿಬ್ರು ಪ್ರೀತಿಸಿ ನಿಜಾನೇ ಆಗಿದ್ರೆ ನಡೀರಿ ಅಜ್ಜಯ್ಯನ ಗುಡಿಗೆ ಹೋಗೋಣ. ನಾನೇ ಮುಂದೆ ನಿಂತು ಗ್ರಾಮಸ್ಥರ ಸಮ್ಮುಖದಲ್ಲಿ ನಿಮ್ಮಿಬ್ರು ಮದುವೆ ಮಾಡಿ ಸಂತೋಷದಿಂದ ಬೀಳ್ಕೊಡ್ತೀನಿ. ಗೌಡ್ರೆ, ಏನ್ ಮಾತಾಡ್ತಿದ್ದೀರಿ? ನೋಡಿ, ನಾವು ಮನುಷ್ಯರಷ್ಟೇ, ದೇವ್ರಲ್ಲ. ಎಲ್ಲ ದೈವೇಚ್ಛೆ. ನಡೀರಿ ಗುಡಿಗೆ ಹೋಗೋಣ.
ಏನ್ ಕೊಡ್ಲಿ ಸರ್? ಏನಿದೆಯಪ್ಪ ಸರ್ ಡಾಬಾ ಐಟಮ್ ಎಲ್ಲ ಇದೆ ಸರ್. ಓಕೆ, ಒಂದ್ ಕೆಲಸ ಮಾಡು, 6 ಪ್ಲೇಟ್ ರೋಟಿ ಕೊಡು. ಸರಿ ಸರ್. 6 ಪ್ಲೇಟ್ ಚಿಕನ್ ಬಿರಿಯಾನಿ, 6 ಪ್ಲೇಟ್ ಮಟನ್ ಬಿರಿಯಾನಿ. ಓಕೆ ಓಕೆ ಸರ್. ಬಾಯ್ಲೆ 2 ಬಿಸ್ಲೇರಿ 2 ಲೀಟರ್ದು. ಸರಿ ಸರ್. ಬೇಗ. ಲಕ್ಷ್ಮಿ, ಇನ್ನೇನಾದ್ರೂ ಬೇಕಾ? ಬೇಡ, ಸಾಕು. ಅಬ್ಬಾ, ಉಕ್ಕುಡು ಗಾತ್ರ ಬಿಟ್ಟಿದ್ದಾಯ್ತು. ಸದ್ಯ ಒಳ್ಳೆ ರಿಲೀಫ್ ಸಿಕ್ತಲ್ಲ, ಅಷ್ಟು ಸಾಕು. ಯಾವನಯ್ಯ ಡಬ್ಬ ಡಾಬಾ ಓನರ್ ಬಾರ ಇಲ್ಲಿ. ಏನಾಗ್ಬೇಕಿತ್ತು? ನೀನೇನ ಡಾಬಾ ಓನರು? ಹೌದು. ಇರೋದ್ ಕರ್ನಾಟಕ, ಹಾಕೋದ್ ಬೇರೆ ಭಾಷೆ ಸಾಂಗು, ಹಾಕ ಕನ್ನಡ ಸಾಂಗು. ನಮ್ಮಲ್ಲಿ ಕನ್ನಡ ಸಾಂಗ್ ಕ್ಯಾಸೆಟ್ ಇಲ್ಲ ರೀ. ಕನ್ನಡ ಸಾಂಗ್ ಇಲ್ವಾ? ಏನ್ ಮರಿ, ಏನಾಯ್ತು ನೋಡಿ ಸರ್, ಡಾಬಾ ತುಂಬಾ ಕನ್ನಡದ ಬಾವುಟ, ಹಾಕಿರೋದು ಬೇರೆ ಭಾಷೆ ಸಾಂಗು. ಒಂದ್ ಕನ್ನಡ ಸಾಂಗ್ ಹಾಕೋ ಅಂದ್ರೆ ನಮ್ಮ ಹತ್ರನೇ ಜಗಳಕ್ಕೆ ಬರ್ತಾನೆ. ಏನ್ರಿ ಇವ್ನ್ ಕೇಳೋದ್ರಲ್ಲಿ ತಪ್ಪೇನಿದೆ ರೀ? ನೀವು ಬರೀ ಬೇರೆ ಭಾಷೆ ಸಾಂಗ್ ಹಾಕ್ತಿದ್ರಿ ಹೇಗ್ರಿ? ಹಾಕ್ರಿ ಒಂದ್ ಕನ್ನಡ ಸಾಂಗ್ ಕೇಳಿ. ನಿಮ್ಮಂಗೆ ಕೇಳೋ ರೀತಿಯಲ್ಲಿ ಕೇಳಿದ್ರೆ ಕನ್ನಡ ಸಾಂಗ್ ಹಾಕ್ತಿವಿ. ಇಲ್ಲಿ ರೌಡಿಜ ಮಾಡ್ತಾನೆ ಇವನು. ಆಯ್ತು, ನಿನಗೀಗ ಕನ್ನಡ ಸಾಂಗ್ ತಾನೇ ಬೇಕು ಸರ್, ಹಾಕಿಸ್ತೀವಿ. ಉಂಡ ಮನೆಗೆ 2 ಬಗೆಯ ಪುಂಡರುಗಳೇ ಕೇಳಿ, ಬಂದ ಬಂಢಾತಿಥಿಗಳೇ ಋಣ ತೀರಿಸಿ ಹೋಗಿ, ಕಂಡರು ಕಣ್ಮುಚ್ಚಿ ಕೂರೋ ಕನ್ನಡಿಗರೇ ಏಳಿ ಏಳಿ ಎದ್ದೇಳಿ ಎತ್ತು ಕಿವಿಗೊಟ್ಟು ಕೇಳಿ. ಕನ್ನಡ 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 ಬರಿ ಭಾಷೆ ಅಲ್ಲ ಕಣೋ, ಈ ಕನ್ನಡ 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 ನಾವು ಬದುಕೋ ರೀತಿ ಕಣೋ. ಕನ್ನಡ 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 ಬರಿ ಭಾಷೆ ಅಲ್ಲ ಕಣೋ, ಈ ಕನ್ನಡ 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 ನಾವು ಬದುಕೋ ರೀತಿ ಕಣೋ. ಕಾವೇರಮ್ಮ ಅನ್ನೋ ದಣಿದ ದಾಹ ತೀರುವುದ, ಭುವನೇಶ್ವರಿ ಎನ್ನು ಭಯವು ಬಿಟ್ಟು ಓಡುವುದ, ಕನ್ನಡಕ್ಕಾಗಿ ಕೈ ಎತ್ತು ತಂಪಾಗಿ ಇರುತ್ತೀಯ 3 ಹೊತ್ತು. ಅನ್ನ ನೀರು ಕುಡಿದ ಮೇಲೂ ನೀ ಎತ್ತು, ಇರದೆ ಇದ್ದ ಇರಬೇಡ ಇಲ್ಲಂತ. ಕನ್ನಡ 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 ನಾವು ಬದುಕೋ ರೀತಿ ಕಣ. ಕನ್ನಡಕ್ಕೆ ಕಡ್ಡಾಯ ಯಾಕೆ ಬೇಕು ಮಾರಾಯ? ನಮ್ಮ ಊರಲ್ಲೇ ನಾವು ಪರದೇಶಿಗಳೇನಯ್ಯ? ಭಾಷೆ ಬೆಳೆಸೋ ಹೊಣೆಯ ಗವರ್ಮೆಂಟಿಗೆ ಕೊಟ್ಟು ಬಿಟ್ರು, ಕನ್ನಡದ ಮಕ್ಕಳನ್ನು ಕಾನ್ವೆಂಟಿಗೆ ಕಳಿಸಿಕೊಟ್ರು. ಹೇಳು ಅಂದ್ರೆ ತಡವರಿಸದೆ ನಾಲಿಗೆ, ರೆಕ್ಕೆ ಪುಕ್ಕ ಬಲ್ತಿದ್ದಿಲ್ಲೇ ಹಾರೋ ಮಾತ್ರ ಫಾರಿಂಗೆ. ಕನ್ನಡ 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 ಬರೀ ಈ ಅಲ್ಲ ಕಣೋ, ಈ ಕನ್ನಡ 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 ನಮ್ಮ ಆಟ ಪಾಠ ಊಟ ಕಣೋ ಕಣೋ ಕಣೋ. ಹೆತ್ತ ತಾಯಿ ಹಂಗೆ ತಾನೆ ತುಟ್ಟಿತ್ತ ತಾಯಿ, ಹುಟ್ಟಿದೂರು ಹಂಗೆ ತಾನೆ ಮೆಟ್ಟಿದ ಊರು. ವಲಸೆ ಬಂದ ಗೆಳೆಯ ಬಸಿ ನಮ್ಮ ಕೇಳು, ನೆಲೆಸಿದ ಮೇಲಿಲ್ಲಿ ನಿನ್ನ ಊರೇ ಅಲ್ವೇ ಹೇಳು. ನೆರಳು ಕೊಟ್ಟ ತಾಯಿ ಮಡ್ಲಲ್ ಕೆಂಡ ಸುರಿದು ಹೋಗ್ತೀಯ, ಅನ್ನ ಹಾಕಿದ್ ಮನೆಗೆ ಕನ್ನ ಹಾಕಿ ಸುಖವಾಗಿರ್ತೀಯ. ಕನ್ನಡ 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 ಬರಿ ನಾಡು ಅಲ್ಲ ಕಣೋ, ಈ ಕನ್ನಡ 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 ನಮ್ಮ ಗುಂಡಿಗೆಯ ಗೂಡು ಕಣೋ. ಹೌದು ಕನ್ನಡ 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 ಭವಿಷ್ಯದ ಬೆಳಕು ಕಣ.
ಅಜಯ್, ಆಶಾ ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಬರ್ಲಿಲ್ವಲ್ಲ? ಓಕೆ, ನಡಿ, ನಾವು ಹೋಗಿ ನೋಡ್ಕೊಂಬರೋಣ. ಲಕ್ಷ್ಮಿ, ರೂಪಾ, ನೀವು ಇಲ್ಲೇ ಇರಿ, ಬೇಗ ಬರ್ತೀವಿ. ನಡಿಯ. ಆಶಾ, 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 ಇನ್ಸ್ಪೆಕ್ಟರ್, ನಾವಿಲ್ಲಿ ಇರೋದಿಲ್ಲ, ಬ್ಯಾಂಗ್ಳೂರ್ ಹೊರಟೋಗ್ತೀವಿ. ಅಜಯ್, ಏನ್ ಮಾತಾಡ್ತಾ ಇದೀಯಾ? ಹೌದು, ಶತ್ರು ಎದುರುಗಡೆ ಬಂದ್ರೆ ಹೋರಾಡ್ಬೋದು. ಒಂದು ನಾನ್ ಸಾಯ್ತೀನಿ, ಇಲ್ಲ ಅವನ್ ಸಾಯ್ತಾನೆ. ಆದ್ರೆ ಯುದ್ಧನೇ ನಡಿದೆ ಈ ರೀತಿ ಸಾಯೋದಕ್ಕಿಂತ ಊರು ವಾಪಸ್ ಹೋಗೋದೇ ಮೇಲು. ಅಜಯ್, ನಿನ್ನ ಬಾಯಲ್ಲಿ ಇಂಥ ಮಾತಾ? ಹೌದು ಕಣ್ರು, ಸುಮ್ನೆ ಚರ್ಚೆ ಮಾಡಬೇಡಿ. ಯಾವ ಗಳಿಗೆಯಲ್ಲಿ ಯಾವ ರೀತಿಲಿ ಯಾರು ಪ್ರಾಣ ಹೋಗುತ್ತೋ ಗೊತ್ತಾಗಲ್ಲ. ನಾವಿಲ್ಲಿ ಬಂದಿರೋ ಜಾತಿಗೆ ಟಿವಿ ಕವರೇಜ್ಗೋಸ್ಕರ. ಬಟ್ ಇಲ್ಲಿ ಆಗ್ತಿರೋದೇನು? ನಾಳೆ ನನ್ನ ಪ್ರಾಣ ಹೋಗ್ಬೋದು, ಅಥವಾ ನಿಮ್ಮಲ್ಲಿ ಯಾರು ಸಾಯ್ಬೋದು. ಬೇಡ ಕಣ್ರು, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅವರ್ ಪ್ರಾಬ್ಲಮ್. ಬೇಡ ಕಣ್ರು, ಇವತ್ತೇ ಬೆಂಗಳೂರಿಗೆ ಹೋಗೋಣ ಪ್ಲೀಸ್. ನನ್ನ ಮಾತು ಕೇಳಿ. ಮಿಸ್ಟರ್ ಅಜಯ್, ದಯವಿಟ್ಟು ಈ ತೀರ್ಮಾನಕ್ಕೆ ಬರಬೇಡಿ. ಮೊದಲು ಈ ಕೊಲೆಗಳ ಬಗ್ಗೆ ನನಗೆ ನಂಬಿಕೆ ಬರಲಿಲ್ಲ. ಇಲ್ಲಿನ ಪರಿಸ್ಥಿತಿ ನೋಡಿ ನನಗೀಗ ಅರ್ಥ ಆಗ್ತಾ ಇದೆ. ಪ್ಲೀಸ್, ಊರಿಗೆ ವಾಪಸ್ ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ನಾನು ನಿಮಗೆ ಸೆಕ್ಯೂರಿಟಿ ಕೊಡ್ತೀನಿ. ಈಗಾಗಲೇ ಈ ಕೇಸ್ ನಾವು ಎಸ್ ಪಿಗೆ ರೆಫರ್ ಮಾಡಿದ್ದೀನಿ. ಅವರೇ ಖುದ್ದಾಗಿ ಬಂದು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ತಾವೆಲ್ಲ ತಾಳ್ಮೆಯಿಂದ ಇರಿ. ಇನ್ಸ್ಪೆಕ್ಟರ್, ನಾವು ಪ್ರಾಣಕ್ಕೆ ಎದುರು ಹೋಗ್ತಾ ಇಲ್ಲ. ಒಂದ್ ಒಳ್ಳೆ ಕೆಲಸಕ್ಕೋಸ್ಕರ ಪ್ರಾಣ ಹೋದ್ರೆ ವಿ ಆರ್ ಗ್ರೇಟ್. ಬಟ್ ಈ ತರ ಎಲ್ಲ ಸಾವು ನೋವು ಅನುಭವಿಸ್ತಾ ಇದ್ರೆ ಯಾರಿಗೆ ತಾನೇ ಮನಸ್ಸು ಬರುತ್ತೆ? ನೀವೇ ಹೇಳಿ. ನೀವು ಹೇಳ್ತಿರೋದು ಸರಿ ಮಿಸ್ಟರ್ ಅಜಯ್, ಆದ್ರೆ ಈ ಕೇಸು ನನ್ನ ಕೆರಿಯರ್ಗೆ ಒಂದು ಚಾಲೆಂಜ್. ನಿಮಗೇನು ತೊಂದರೆ ಬರ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಅಜಯ್, ಇನ್ಸ್ಪೆಕ್ಟರ್ ಅಷ್ಟೊಂದು ಕೇಳ್ಕೊತಾ ಇದ್ದಾರೆ, ಒಪ್ಕೋ ಅಜಯ್. ಪ್ಲೀಸ್ ಅಜಯ್. ಒಪ್ಕೋ ಅಜಯ್. ಓಕೆ ಇನ್ಸ್ಪೆಕ್ಟರ್, ನಿಮ್ ಮೇಲ್ ನಂಬಿಕೆ ಇಟ್ಟು ನಾನು ನನ್ನ ಫ್ರೆಂಡ್ಸ್ಗೋಸ್ಕರ ಒಪ್ಕೋತೀನಿ. ಥ್ಯಾಂಕ್ ಯು ಮಿಸ್ಟರ್ ಅಜಯ್. ನನಗೆ ಸ್ವಲ್ಪ ಸ್ಟೇಷನ್ ಅಲ್ಲಿ ಕೆಲಸ ಇದೆ, ಮತ್ತೆ ಬರ್ತೇನೆ. ಓಕೆ, ಬಿ ಹ್ಯಾಪಿ. ಶರತ್, ನೆಂಚ್ಕೊಳಕ್ಕೆ ಏನಾದ್ರು ತಗೊಂಡ್ ಬಾರ. ಎಲ್ಲಾ ನೋಡ್ದೆ ಮಗ, ಏನ್ ಸಿಗ್ಲಿಲ್ಲ. ಏನಾದ್ರು ಒಂದ್ ನಿಂಬೆಣ್ಣಾರು ತಗೊಂಬಾರ. ನಿಂಬೆಣ್ಣು ತಾನೆ? ಸರಿ, ತರ್ತೀನಿ. ಏನಪ್ಪ ಮಾಡೋದು ಇವಾಗ? ನನ್ನ ಮಗ ಇನ್ನೂ ಬರ್ಲಿಲ್ವಲ್ಲ ಇಷ್ಟೊತ್ತಾದ್ರು? ಒಂದೇ ಒಂದ್ ನಿಂಬೆಣ್ಣು ಸಿಕ್ತಮ್ಮ. ಲವ್ ಶರತ್, ನೀನಿದೆಯಾ ನೋಡು, ಕೆಲಸದ ಟೈಮಲ್ಲಿ ಕೆಲಸ ಮಾಡದೆ ಹೋದ್ರು ಇಂಥ ಟೈಮಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ಬಿಡ್ತೀನಣ್ಣ. ಏನೋ ಸರಿ ಸರಿ ತಗೋ ಕುಡಿ. ಇದನ್ನೇ ಫಾಲೋ ಮಾಡೋ, ಉದ್ಧಾರ ಆಯ್ತಾ? ಲಕ್ಷ್ಮಿ ಬಾ ಲಕ್ಷ್ಮಿ, ಹಾಗೆ ಹೊರಗಡೆ ಹೋಗಿ ಸುತ್ತಾಕೊಂಬರೋಣ. ಅಜಯ್, ಇಷ್ಟೊತ್ನಲ್ಲ. ಅಜಯ್, ನಾನು ಬರ್ತೀನಿ. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ನೀನ್ಯಾಕೆ? ನಾವೇ ಹೋಗ್ತೀವಿ, ನೀ ಇಲ್ಲೇ ಇರು. ಬಾ ಲಕ್ಷ್ಮಿ, ಕಮ್. ಅಜಯ್, ಅಜಯ್,
ಅಂತೀನ ಕರ್ಕೊಂಡು ಹೋಗಿ ಜಾಗಕ್ಕೆ ನೀನು ಕರ್ಕೊಂಡು ಹೋಗ್ತೀನಿ. ಬಾ ಬಾ ನೀನು, ಬಾ ಏ. ಮಂಜು, ಶರತ್, ಮಂಜು. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಏನಾಯ್ತು? ಯಾಕೆ ಅಳ್ತಾ ಬರ್ತಾ ಇದೀಯಾ? ಅಜಯ್, ಅಜಯ್ ಅಲ್ಲಿ. ಅಜಯ್ ಇಲ್ಲಿ? ಅಜಯ್ಗೆ ದೆವ್ವ ಇಟ್ಬಿಟ್ಟಿದೆ. ಅವನೇ ಎಲ್ರನ್ನೂ ಕೊಲೆ ಮಾಡ್ತಿರೋದು. ಲಕ್ಷ್ಮಿ, ಏನ್ ಹೇಳ್ತಿದ್ಯಾ? ನಾನ್ ಹೇಳ್ತಿರೋದು ನಿಜ. ಬನ್ನಿ ತೋರಿಸ್ತೀನಿ. ಬನ್ನಿ. ಯಾಕೆ, ಏನಾಯ್ತು? ಒಳ್ಳೆ ಸಮಯಕ್ಕೆ ಬಂದ್ರಿ ಸರ್. ಬನ್ನಿ ಸರ್, ಹೇಳ್ತೀವಿ. ಬನ್ನಿ ಸರ್. ಇನ್ಸ್ಪೆಕ್ಟರ್, ಈ ಚೇನು ನಮ್ಮ ಅಣ್ಣಂದು. ಹೌದು ಹೌದು ಇನ್ಸ್ಪೆಕ್ಟರ್. ಅದೇನ್ ಹೇಳ್ಬೇಕು ಅಂತಿದ್ಯಾ ಹೇಳೋ. ಹೀಗ ಮೂಗನ ಹಾಕಿ ತಲೆ ತಗ್ಗಿಸ್ಕೊಂಡು ನಿಂತಿದ್ರೆ ವಿಷಯ ಹೇಗೋ ಗೊತ್ತಾಗಬೇಕು. ಹೇಳ. ಮಾತಾಡೋ ಸುರೇಶ. ನಾವು ನೋಡಿರೋ ಹುಡುಗಿ ನಿನ್ಗಿಷ್ಟ ಆಗ್ಲಿಲ್ವೇನೋ? ಅದಲ್ಲಮ್ಮ. ಅದಲ್ಲ ಅಂದ್ರೆ ಮತ್ಯಾವ್ದು? ನಾನು ಒಂದು ಹುಡುಗಿನ ಪವಿತ್ರ ಲೇಟ್ ಆಗಿ ಬಂದೆ ಅಂತ ಬೇಸರನಾ? ಹಾಗೇನಿಲ್ಲ. ನಾನ್ ತುಂಬಾ ಹೊತ್ತಿನಿಂದ ಕಾಯ್ತಿದ್ದೀನಿ ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತ. ಏನದು? ನನಗೀಗ 3 ತಿಂಗಳು. ಕಳ್ಳಿ ಅಷ್ಟೇ ತಾನೆ? ಏನ್ ಸುರೇಶ್, ಅಷ್ಟೊಂದು ಸುಲಭವಾಗಿ ಅಷ್ಟೇ ತಾನೆ ಅನ್ಬಿಟ್ರಿ? ನನ್ನ ಕೈ ಬಿಡಲ್ಲ ತಾನೆ? ನೋಡ್ ಪವಿತ್ರ, ನೀನೇ ನನ್ನ ಹೆಂಡತಿ ಅಂತ ನಾನು ಯಾವತ್ತೂ ಒಪ್ಕೊಂಡ್ಬಿಟ್ಟಿದ್ದೀನಿ. ಇದ್ರಲ್ಲಿ ಮೋಸ ಮಾಡೋದೇನ್ ಬಂತು? ಸುರೇಶ್, ನನಗ್ ನನ್ನವರು ಅಂತ ಯಾರೂ ಇಲ್ಲ. ನೀವೇ ನನ್ನ ಸರ್ವಸ್ವ. ನಿಮ್ಮನ್ನ ನಂಬ್ಕೊಂಡು ನನ್ನ ಮನಸ್ಸು ದೇಹ ಎಲ್ಲವನ್ನೂ ಒಪ್ಸಿದ್ದೀನಿ. ಆದಷ್ಟು ಬೇಗ ನನ್ನ ಮದ್ವೆ ಮಾಡ್ಕೊಳ್ಳಿ. ಅಯ್ಯೋ ಹುಚ್ಚಿ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನಾಳೆನೆ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಮುಂದಿನ ವಾರನೇ ನಮ್ಮಿಬ್ಬರ ಮದುವೆ ಫಿಕ್ಸ್.
ಸಂತೋಷನಾ? ಅದೋ ಸಮಾಚಾರ. ಅಂತೂ ಒಂದು ಹುಡುಗಿನ ಗೊತ್ತು ಮಾಡ್ಕೊಂಡ್ಬಿಟ್ಟಿದೀಯಾ? ಎಷ್ಟು ದಿವಸದಿಂದ? 5 ತಿಂಗಳಿಂದ. ಶಭಾಷ್ ಮಗನೇ, ಶಭಾಷ್. ದೀಪಾವಳಿಗೆ ಮುಂಚೆನೆ ಪಟಾಕಿ ಸಿಡಿಸ್ಬಿಟ್ಟಿದೀಯ. ರಸಿಕಾ ಕಣೋ. ನಾನು ಏನು ಅನ್ಕೊಂಡಿದ್ದೆ, ನನ್ನ ವಂಶದ ಗೌರವನ ಎತ್ತಿ ಹಿಡಿದ್ಬಿಟ್ಟೆ. 5 ತಿಂಗಳು ಸ್ನೇಹ ಅಂದ್ರೆ ಸುಮ್ಮನೆನಾ? ಈಗ ಅವಳಿಗೆ ಎಷ್ಟು ತಿಂಗಳು? 3 ತಿಂಗಳು. ಅಲ್ವಾ ಸುರೇಶ, ನೀನ್ ಮದ್ವೆ ಆಗ್ಬೇಕಾದ ಹೆಣ್ಣು ಮದ್ವೆಗ್ ಮುಂಚೆನೆ ನಿನ್ ಜೊತೆ ಮಲಗಿ ಬಸರಾಗಿದ್ದಾಳೆ ಅಂದ್ರೆ ಮದ್ವೆ ಆದ್ಮೇಲೆ ಇನ್ನೊಬ್ಬನ ಜೊತೆ ಮಲಗೋದಿಲ್ಲ ಅನ್ನೋದಕ್ಕೆ ಏನೋ ಗ್ಯಾರಂಟಿ? ಹೋಗಿ ಹೋಗಿ ಅಂತ ಅವಳು ಮದ್ವೆ ಆಗ್ತೀಯಾ? ಪ್ರೀತಿಸಿದ ಹುಡುಗಿನೇ ಮದುವೆ ಆಗ್ತೀನಿ ಅನ್ನೋದಕ್ಕೆ ನೀನೇನು ಮಜ್ನೂನು ಅಲ್ಲ, ಅವಳು ಲೈಲಾನು ಅಲ್ಲ. ಈ ಪುಸ್ತಕದ ಬದನೆಕಾಯಿ ಮಾತು ಬಿಟ್ಟಾಕಿ ನಾವು ನೋಡಿದ ಹುಡುಗಿನ ಮದುವೆ ಆಗು. ಒಬ್ಳೇ ಮಗಳು, ಬೇಕಾದಷ್ಟು ಆಸ್ತಿ ಅಂತಸ್ತು ಇದೆ, ಎಲ್ಲದಕ್ಕೂ ನೀನೇ ಒಡೆಯ ಆಗ್ತೀಯ. ಮನೆಗೆ ಬಂದು ಮಹಾಲಕ್ಷ್ಮಿನ ಕಾಲಲ್ಲಿ ಓದಿಬೇಡವೋ? ಅಲ್ವೋ ಸುರೇಶ? 3 ತಿಂಗಳು ಅಂತ ಹೇಳಕ್ ಗೊತ್ತಾಗತ್ತೆ, ಅದು ನಿಭಾಯಿಸಕ್ ಗೊತ್ತಾಗಲ್ವೇನೋ? ಅಯೋಗ್ಯ ಅಂತಂದು. ಮುಟ್ಟಾಳ ಮುಟ್ಟಾಳ. ಇಷ್ಟು ಸಣ್ಣ ವಿಷಯ ನಿಭಾಯಿಸಕ್ ತಾಕತ್ತಿಲ್ದಿದ ಮೇಲೆ ಈ ಕೆಲ್ಸಕ್ಕೆ ಯಾಕೋ ಕೈ ಹಾಕಬೇಕು? ಆ ಮೂಲೆ ಮನೆ ಕರಿಯನ್ನು ನೋಡಿ ಕಲ್ತ್ಕೋ. ಕೋಳಿ ಕದ್ರು ಕೋಳಿ ಸಾರಿನ ವಾಸನೆ ಅಡುಗೆ ಮನೆಯಿಂದ ಪಡಸಾಲೆಗೆ ಬರಬಾರ್ದು, ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾನೆ. ಸುರೇಶ, ನೀನು ಆ ಹುಡುಗಿನ ಬಿಟ್ಬಿಡುವುದು ನಾನು ಹೇಳೋದಿಲ್ವೋ? ಇಷ್ಟಕ್ಕೊಬ್ಬಳನ್ನ ಇಟ್ಕೋಬೇಕು, ಕಷ್ಟಕ್ಕೊಬ್ಬಳನ್ನ ಕಟ್ಕೋಬೇಕು. ನಾವು ನೋಡ್ರೋ ಹುಡುಗಿನ ಕಟ್ಕೋ, ನೀ ನೋಡ್ರೋ ಹುಡುಗಿನ ಇಟ್ಕೋ. ಏನೋ ನನ್ನ ವಂಶದ ಕುಡಿ ಮನೆ ಒಳಗ್ ಚಿಗರಬೇಕು, ಹೊರಗಲ್ಲ. ತಿಳಿತಾನೋ? ನೋಡು ಸುರೇಶ, ನಿಮ್ಮ ಅಪ್ಪ ಹೇಳಿದ ಹಾಗೆ ಆ ಹುಡುಗಿಗೆ ಅಷ್ಟೋ ಇಷ್ಟೋ ದುಡ್ಡು ಕೊಟ್ಟು ಪೀಡೆ ಕಳ್ಕೊ. ಹೆಣ್ಣು ಮಕ್ಳು ಉಸಿರು ತಟ್ಟಿದ್ರೆ ಒಳ್ಳೇದಲ್ಲ ಕಣೋ. ನೀವ್ ಹೇಳೋದ್ ಸರಿ. ನೀವ್ ಯಾಕೆ ನನ್ ಮದುವೆಗೆ ಒಪ್ಕೋತಾ ಇಲ್ಲ ಅಂತ ಅವಳು ನನ್ ಕೇಳಿದ್ರೆ ಅದಕ್ಕೆ ನಾನೇನು ಹೇಳಿ? ಒಂದು ಕೆಲಸ ಮಾಡು, ನಮ್ಮಿಬ್ಬರ ಮದುವೆಗೆ ಅಜ್ಜಯ್ಯ ಅಪ್ಪಣೆ ಕೊಡ್ಲಿಲ್ಲ ಅಂತ ಹೇಳು, ಸುಮ್ಮನಾಗ್ತಾಳೆ. ಅದನ್ನು ಮೀರಿ ಮದುವೆ ಆದ್ರೆ ನಾವಿಬ್ರು 6 ತಿಂಗಳೊಳಗೆ ಗೊಟ್ಟಕ್ಕಾಗ್ಬಿಡ್ತೀವಿ ಅಂತ ಹೇಳು, ಒಪ್ಕೋತಾಳೆ. ಯೋಚನೆ ಮಾಡು ಶಾರದಾ. ಅಣ್ಣ, ನೀನ್ ಅಪ್ಪ ಅಮ್ಮನ್ ಮಾತ್ ಕೇಳ್ಬೇಡ. ದುಡ್ಡಿನ ಆಸೆಗೆ ಒಂದ್ ಹುಡುಗಿ ಜೀವನ ಹಾಳು ಮಾಡ್ಬೇಡ. ಅಕಸ್ಮಾತ್ ಆ ಹುಡುಗಿ ಗತಿ ನನಗೆ ಬಂದಿದ್ರೆ ಏನ್ ಮಾಡ್ತಿದ್ದೆ ಹೇಳು? ಲಕ್ಷ್ಮಿ, ನಿನಗೂ ಅವಳಿಗೂ ಬಹಳ ವ್ಯತ್ಯಾಸ ಇದೆ. ನೀನ್ ಯಾಕೆ ಅವಳನ್ನು ಹೋಲ್ಸ್ಕೋತೀಯಾ? ಹೋಗ್ ಕೆಲಸ ನೋಡು. ಇಲ್ಲ, ನೀ ಸುಳ್ಳು ಹೇಳ್ತಾ ಇದ್ಯಾ, ನೀ ಸುಳ್ಳು ಹೇಳ್ತಾ ಇದ್ಯಾ. ಪವಿತ್ರ, ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ ಮಾತನ್ನ ನಂಬು. ನಮ್ ತಂದೆ ತಾಯಿ ಇಬ್ರು ಈ ಮದುವೆಗೆ ಒಪ್ಪಿದ್ರು. ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗಿ ಅಪ್ಪನೆ ಕೇಳಕ್ ಹೋದಾಗ ಅಜ್ಜಯ್ಯ ಅಪ್ಪನೆ ಕೊಡ್ಲಿಲ್ಲ. ಇಷ್ಟಕ್ಕೂ ನನ್ ಮಾತ್ ಮೀರಿ ನನ್ನ ಮದುವೆ ಆದ್ರೆ ಇನ್ನು 6 ತಿಂಗಳಲ್ಲೇ ನಾವಿಬ್ರು ಸಾಯ್ತೀವಂತೆ. ದಿನ ನನ್ ಜೊತೆ ಬಂದು ಮಲಗ್ಬೇಕಾದ್ರೆ ಅಜ್ಜಯ್ಯನ ಅಪ್ಪನೆ ಕೇಳ್ಬೇಕು ಅನ್ನಿಸ್ಲಿಲ್ವಾ? ನೀನೇ ನನ್ ಸರ್ವಸ್ವ ಅಂತ ನಂಬ್ಕೊಂಡಿದ್ನಲ್ಲೋ. ಮದುವೆ ಆಗು ಅಂತ ಕೇಳಿದ್ರೆ ಅಜ್ಜಯ್ಯ ಅಪ್ಪನೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ಯಾ? ಏ ಅಜ್ಜಯ್ಯ, ನಾನ್ ನಿನ್ ಸುಮ್ನೆ ಬಿಡಲ್ಲ. ಪವಿತ್ರ, ಅಜ್ಜಯ್ಯನ ಮೇಲೆ ಕೋಪ ನೋಡ್ ಪವಿತ್ರ, ನಿನ್ಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ. ಯಾವ್ದಾರ ಹಾಸ್ಪಿಟ್ಲ್ಗೆ ಹೋಗಿ ಪಿಂಡ ತೆಗೆಸ್ಕೋ, ಯಾವನಾರ ಮದುವೆ ಆಗ್ತಾನೆ. ಏ ಸುರೇಶ, ನೀನಿಂತ ಬಣ್ಣ ಬದಲಾಯಿಸೋ ಉಸುರುವಳ್ಳಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಒಬ್ಬ ಗಂಡಸಿನ ಮರಳು ಮಾತಿಗೆ ಯಾವ ಹೆಣ್ಣು ಮರಳಾಗ್ತಾಳೋ ಅವ್ರಿಗೆಲ್ಲ ಇದೇ ಗತಿನೇ ಬರೋದು. ನಾನು ಮೋಸ ಹೋದೆ, ನಾನು ಮೋಸ ಹೋದೆ. ನೋಡ್ ಪವಿತ್ರ, ನನಗ್ ಮೀಸೆ ಬಂದಾಗ್ಲಿಂದ ಈ ಡೈಲಾಗ್ ನ ಕೇಳಿ ಕೇಳಿ ಬೇಜಾರಾಗೋಗಿದೆ. ತಗೋ ದುಡ್ಡನ್ನ. ಚಂಡಾಳ, ಈ ದುಡ್ಡನ್ನ ಯಾರಾದ್ರೂ ಸರಗಾಸ ಸೂಳೆ ಕೊಟ್ಟಿದ್ರೆ ಅವಳು ನಿನಗೆ ಸುಖ ಕೊಡ್ತಿದ್ಲಲ್ಲೋ. ಕೋಪ ಬರ್ತಾ ಇದ್ಯಾ? ಬೇರೆಯವ್ರ ಹಾಳಾದ್ರೂ ಪರವಾಗಿಲ್ಲ, ನಾನ್ ಚೆನ್ನಾಗಿರ್ಬೇಕು ಅನ್ನೋ ನಿನ್ನಂತ ಲುಚ್ಚಿನ ಜೊತೆ ಮದ್ವೆ ಆಗಿ ಸಂಸಾರ ಮಾಡೋಕ್ಕಿಂತ ಸಾಯೋದ್ರ ಮೇಲೋ. ಇಷ್ಟು ದಿನ ನಾನು ನಿನ್ ಪೂಜೆ ಮಾಡಿದ್ದಕ್ಕೆ ಇದೆಲ್ಲ ನಿನ್ನ ಕೊಟ್ಟು
ಮದ್ವೆ ಆಗು ಅಂತ ಅವನ್ನ ಕೇಳಿದ್ದಕ್ಕೆ ನೀನ್ ಅಪ್ಪಣೆ ಕೊಡ್ಲಿಲ್ಲ ಅಂತ ಹೇಳ್ತೀರಾನೆ? ಇವತ್ತಿನ ನನ್ನ ಈ ಸ್ಥಿತಿಗೆ ನೀನೇ ಕಾರಣ ಅಜ್ಜಯ್ಯ, ನೀನೇ ಕಾರಣ. ಪವಿತ್ರ ಅಂತ ಹೆಸರಿಟ್ಕೊಂಡು ಈ ಕೆಟ್ಟ ಬಸರನ್ನ ಹೊತ್ಕೊಂಡು ಈ ಸಮಾಜದಲ್ಲಿ ನಾನು ಹ್ಯಾಕ್ ಬದುಕ್ಲಿ ಅಜ್ಜಯ್ಯ, ಹ್ಯಾಕ್ ಬದುಕ್ಲಿ? ನೀನೇ ಹೇಳು ಅಜ್ಜಯ್ಯ, ನೀನೇ ಹೇಳು. ಏ ಅಜ್ಜಯ್ಯ, ಅವ್ರ ವಂಶನ ನಿರ್ವಂಶ ಮಾಡ್ತೀನಿ. ನಿನ್ನ ಕೀರ್ತಿ, ಪ್ರತಿಷ್ಠೆ, ಪ್ರಸಿದ್ಧಿನ ಸರ್ವನಾಶ ಮಾಡ್ತೀನಿ. ನಾನ್ ನಿನ್ನೂ ಬಿಡಲ್ಲ, ಅವನ್ನ ಬಿಡಲ್ಲ. ನಮ್ಮಣ್ಣ ಸುಳ್ಳು ಹೇಳಿದ್ದನ್ನೇ ನಿಜ ಅಂತ ತಿಳಿದು ಅಜ್ಜಯ್ಯನೂ ಎದುರಾಕೊಂಡು ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ಲು. ಅಂದ್ರೆ ಈಗ ದೆವ್ವ ಆಗಿರೋದು ಆ ಪವಿತ್ರನಾ? ಹೌದು ಸರ್, ಆ ಪವಿತ್ರನೇ. ಓ ಮೈ ಗಾಡ್, ನನಗೆ ನಂಬೋಕೆ ಆಗ್ತಾ ಇಲ್ಲ. ಈ ಕಂಪ್ಯೂಟರ್ ಯುಗದಲ್ಲೂ ದೆವ್ವ ಇದೆ ಅಂತಂದ್ರೆ ಆಶ್ಚರ್ಯ. ನಿಮಗ್ ಆಶ್ಚರ್ಯ ಅನ್ಸಿದ್ರು ಇದು ಸತ್ಯ. ನಮ್ಮಣ್ಣ ಮಾಡಿದ ಮೋಸಕ್ಕೆ ಸೇಡ್ ತೀರಿಸ್ಕೊತಾ ಇದ್ದಾಳೆ. ಈ ನನ್ ಪ್ರಾಣ ಯಾವಾಗ ಬೇಕಾದ್ರೂ ಹೋಗ್ಬೋದು. ಯಾರು ಭಯ ಪಡಬೇಡಿ, ಯಾರಿಗೂ ಏನೂ ಆಗಲ್ಲ. ಎಲ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಬ್ಬೊಬ್ರು ಯಾರು ಹೊರಗಡೆ ಹೋಗ್ಬೇಡಿ, ಗೊತ್ತಾಯ್ತಾ? ನಾನು ಮತ್ತೆ ಬರ್ತೀನಿ. ಓಕೆ ಸರ್. ಅಜಯ್, ಯಾಕೋ ಹೀಗೆ ನಿಂತಿದ್ಯಾ? ಬಾರ ಊಟ ಮಾಡೋಣ. ಶೂಟಿಂಗ್ ಮಾಡಕ್ ಬಂದಿದ್ದ. ಲೇ ಮಂಜ, ನಾನ್ ಕಣೋ, ನಾನು. ಯಾಕೋ ಕಿಸ್ಕೊಂಡೆ? ಅಜಯ್ಗೆ ದೆವ್ವ ಹಿಡಿದಿದೆ ಕಣ. ಹೋಗಿ ಕೌಂಟ್ರ್ ಕರ್ಕೊಂಡು ಬಾರ. ಆಯ್ತು, ಬೇಗ ಹೋಗು. ಗೌಡ್ರೆ, ಏನ್ ಸಮಾಚಾರ? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅಜಯ್ಗೆ ದೆವ್ವ ಹಿಡ್ಕೊಂಡ್ಬಿಟ್ಟಿದೆ. ಏನ? ಅಜಯ್ ದೆವ್ವ ಹಿಡಿದ್ಯಾ? ತಾಳು ಬಂದೆ. ಲಕ್ಷ್ಮಿ, ಗಂಗೆ ಪಾಪನಾಶಿನಿ, ತುಂಗೆ ಪ್ರೇತ ದ್ವೇಷಿನಿ, ಮುಳುಗಿ ಎದ್ದ ಮನದ ಭ್ರಮೆಯ ತೊಳೆವ ಶುಭ್ರ ನದಿಯನಿ, ಧರಣಿ ಗೊತ್ತ ಮೇಧನಿ ಪ್ರಚಂಡ ಶಕ್ತಿಯಾಗಣಿ, ಅಚ್ಚಯ್ಯನೆಂದು ಕರೆದರೆ ಕಾಯ್ದೆಯಂತೆ ನಿಜವೇ
ಆಯಸ್ಸು ಮುಗಿಯುವ ಮುನ್ನವೇ ಆತ್ಮಾಹುತಿಯಾದ ಜನ್ಮವೇ ಪ್ರೇತಾತ್ಮವೂ ಪಾಪಾತ್ಮವೂ ಅಳೆದುಳಿದ ಅತೃಪ್ತಿಯೂ ನಿನ್ನ ದೃಷ್ಟಿಯ ಏಟು ಬೀಳದೆ ಭೂತ ಬಾಧೆಗೆ ಬಿಡುಗಡೆ ಇಲ್ಲವೇ ಭ್ರಮೆಯ ಬೆನ್ನತ್ತಿ ಬಗ್ಗು ಬಡಿಯದೆ ಜಗದ ಜನರಲ್ಲಿ ದಿಕ್ಕು ಇಲ್ಲವೇ ಉದ್ಭವಿಸು ಆವಿರ್ಭವಿಸು ನಿನ್ನ ಭಸ್ಮವು ಬರಿ ಬೂದಿ ಎನಿಸಿದೆ ಬೇಗ ಬಂದು ಬದುಕುಳಿಸು ಹರಿಬಸವ ನೀನಿರುವುದು ಸುಳ್ಳ ನಿಜವಾ ಕರಿಬಸವ ನೀನಿರುವುದು ಸುಳ್ಳ ನಿಜವಾ ಅಮವಾಸಿಯ ಆಸೆಗೆ ಅಲಿವುದು ದೇಹವಾಸವ ಬಯಸಿ ಬರುವುದು ದುರ್ಬಲ ಮನಸ್ಸೇನಿಲ್ಲ ಹಿಂದೇರಲು ಅದರ ಹಂಬಲ ನಿನ್ನ ಕಣ್ಣಿನ ಕಾಂತಿ ಕಿರಣವು ದಹಿಸಲಾರದೆ ದುಷ್ಟ ಶಕ್ತಿಯ ನೀಡು ಸ್ಮರಿಸುವೆ ಮನಃಶಾಂತಿಯ ಸಹಿಸಲಾರೆ ಈ ವಿಕೃತಿಯ ಸಂಭವಿಸು ಸಾಕ್ಷಾತ್ಕರಿಸು ನಿನ್ನ ಚರಿತೆಯು ಕಟ್ಟು ಕಥೆಯು ಎನಿಸಿದೆ ಪ್ರತ್ಯಕ್ಷವಾಗಿ ಪರಿಹರಿಸು ಹರಿಬಸವ ನೀನಿರುವುದು ಸುಳ್ಳ ನಿಜವಾ ಹರಿಬಸವ ನೀನಿರುವುದು ಸುಳ್ಳ ನಿಜವಾ ನಿನ್ನ ಪ್ರೀತಿ ಪ್ರತಿಷ್ಠೆ ಪ್ರಸಿದ್ಧಿನ ಹಾಳು ಮಾಡಲಿದ್ದ ಹೋಗಯ್ಯ ನೀನು ನಾನು ಹೋಗ್ತೀನ ನಾನು ಹೋಗ್ಬೇಕು ಅಂತಿದ್ದೆ ಈಗ ಹೋಗಯ್ಯ ಏನು ಮಾಡ್ತೀನಿ ಹೊಡಿದ್ಯಾ ಹೊಡಿ ಅವನು ಸುಳ್ಳು ಹೇಳಿದ್ದನ್ನ ನಿಜ ಅಂತ ತಿಳ್ಕೊಂಡು ನಾನು ನಿನ್ನ ಎದುರು ಹಾಕೊಂಡೆ ನಾನು ತಪ್ಪಾಗ್ಬಿಟ್ಟೆ ನನ್ ಕ್ಷಮಿಸ್ಬಿಡು ನನ್ ಕ್ಷಮಿಸ್ಬಿಡು ನೀನ್ ಹಿಂಸೆ ತಡೆಯಕ್ಕಾಗ್ತೀಯ ನಾನು ಹೋಗ್ತೀನಿ सत्यं शिवं
साम्बं शुभं ब्रह्मं भवं देवं परं दक्षं सुभिक्षं शास्त्रं स्तोत्रम् ऊर्ध्वं त्रिनयनं प्रसन्नं मुनिवन्द्यं प्राणं हरम् उग्रं त्रिशूलं दिव्यं रुद्रं सोऽहं शुद्धं योगं यज्ञं भद्रं बीजं वेदं नादं सर्वं ईशं धूपं दीपं गन्धं पुष्पं फलं गीतं नृत्यं लिङ्गं सर्वनैवेद्यं समर्पयामि। ಶರಣು ಶರಣು ಅಜ್ಜಯ್ಯ ನಿನ್ನ ಮಹಿಮೆಗೆ ಮುಪ್ಪೇ ಇಲ್ಲಯ್ಯ ನಿರಾಕಾರ ನಿರ್ಗುಣ ನಿಶಾಚರ ನಿಸ್ಸಂಗ ನಿರಂಜನ ನಿರ್ಮಲ ನಿಶ್ಚಲ ನಿರ್ಲಿಪ್ತ ನಿರಾಧಾರ ನಿರಾಳ ನಿರಂತರ ನಿರಜ್ಞ ನಿಯಂತೃ ನಿರಾತಂಕ ನಿತ್ಯಾತ್ಮ ನಿತ್ಯ ಕರ್ಮ ನಿತ್ಯಾನಂದ ನಿತ್ಯ ಸತ್ಯ ಶಿವರೂಪಿ ಶ್ರೀ ಶ್ರೀ ಗುರು ಕರಿಬಸವೇಶ್ವರಾಯ ನಮಃ। ಶ್ರೀ ಶ್ರೀ ಗುರು ಕರಿಬಸವೇಶ್ವರಾಯ ನಮಃ।